ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೆಹಮಾನ್ ಹಾಸನ್. ಈ ವಾರ ಸ್ಯಾಂಡಲ್ವುಡ್ನಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಸಿನಿಮಾ ರಿಲೀಸ್ ಆಗಿದೆ, ಅದು ಲ್ಯಾಂಡ್ ಲಾರ್ಡ್. ಎಸ್, ಈ ಒಂದು ಲ್ಯಾಂಡ್ ಲಾರ್ಡ್ ಸಿನಿಮಾವನ್ನು ಪ್ರತಿಯೊಬ್ಬರೂ ಕೂಡ ನೋಡಲೇಬೇಕಾದಂಥದ್ದು, ಪ್ರತಿಯೊಂದು ಸಮುದಾಯವೂ ಕೂಡ ಹೋಗಿ ಈ ಸಿನಿಮಾವನ್ನು ನೋಡಲೇಬೇಕಾದಂಥ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾವನ್ನು ಕೊಟ್ಟಿದ್ದಾರೆ. ಈ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ನಮ್ಮ ಜೊತೆಗೆ ಲ್ಯಾಂಡ್ ಲಾರ್ಡ್ನ ಟೀಮ್ ಇದೆ. ದುನಿಯಾ ವಿಜಯ್ ಸರ್ ಜೊತೆಗೆ ಜಡೇಶ್ ಹಂಪಿ ಅವರಿದ್ದಾರೆ. ಪ್ಲೀಸ್ ವೆಲ್ಕಮ್. ಇಬ್ಬರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳ ಜೊತೆಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಂಥ ಒಂದು ಅತ್ಯದ್ಭುತವಾದಂಥ ಒಂದು ಸಿನಿಮಾವನ್ನು ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದೀರಿ. ನಾವು ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಪಕ್ಕದ ಭಾಷೆ ಮಲಯಾಳಮಲ್ಲಿ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರುತ್ತೆ, ತಮಿಳಲ್ಲಿ ಬ್ಯೂಟಿಫುಲ್ ಆಗಿ ಕೆಲವೊಂದಷ್ಟು ಸಿಸ್ಟಮಲ್ಲಿರುವಂಥ ಹುಳುಕುಗಳನ್ನು ಎತ್ತಿ ತೋರಿಸ್ತಾರೆ, ತೆಲುಗುಲಿ ಅಂತ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾಗಳು ಬರುತ್ತೆ, ಕನ್ನಡದಲ್ಲಿ ಎಲ್ಲೋ ಒಂದು ಸ್ವಲ್ಪ ಲ್ಯಾಗಿಂಗ್ ಬಿಹೈಂಡ ಅಂತ ಅನ್ನಿಸ್ತಾ ಇರುತ್ತೆ ನಮಗೆ ಮಾತಾಡುವಾಗ. ಬಟ್ ಅದನ್ನು ಆ ಕೊರತೆನ ನೀಗಿಸಿದಿರಿ ಜಡೇಶ್. ಅದ್ಭುತವಾದಂಥ ಒಂದು ಸಿನಿಮಾ ಕೊಟ್ಟಿದ್ದೀರಿ. ಆ್ಯಂಡ್ ಅಫ್ಕೋರ್ಸ್ ಫುಲ್ ಕ್ರೆಡಿಟ್ ಗೋಸ್ ಟು ದುನಿಯಾ ವಿಜಯ್ ಸರ್. ಐ ಥಿಂಕ್ ಆ ಸಿನಿಮಾ ನಾನು ಕೂಡ ನೆನ್ನೆ ನೋಡಿದೆ. ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಬಿಗಿನಿಂಗಲ್ಲೇ, ಯಾಕೆಂದ್ರೆ ನಂಗೆ ಅನ್ಸಿದ್ದನ್ನು ಹೇಳ್ಬೇಡ ಅಂತ ಹೇಳಿ. ನಮಗೆ ಸಂತೋಷ ಏನು ಅಂದರೆ, ತಾವುಗಳು ನೋಡಿದಾಗ ನೀವೆಲ್ಲ ಜವಾಬ್ದಾರಿಯುತ ಪತ್ರಕರ್ತರಾಗಿರೋದ್ರಿಂದ ನಿಮ್ಮ ಅನಿಸಿಕೆಗಳು ಮತ್ತು ಕೇಳಿಸ್ಕೊಳ್ಳೋರು ನಮಗದು ಖುಷಿ ಕೊಡುತ್ತೆ. ಯಾಕಂದರೆ ನಿಮ್ಮಂಥ ವಿದ್ಯಾವಂತರು ನೋಡಿ ಅದನ್ನು ಮಾತಾಡೋದೇ ನಮಗೊಂದು ದೊಡ್ಡ ಖುಷಿ. ಅದ್ಭುತವಾದಂಥ ಸಿನಿಮಾ. ಯಾಕೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಅಂತ ಹೇಳಿದ್ರೆ, ಬಹುಶಃ ದುನಿಯಾ ವಿಜಯ್ ಸರ್ ಬಿಟ್ಟು ಬೇರೆ ಯಾರನ್ನು ಕೂಡ ಆ ಕ್ಯಾರೆಕ್ಟ್ರಲ್ಲಿ ಬಹುಶಃ ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರಲ್ಲಿರುವಂತಹ ಪಾತ್ರ ಡಿಮ್ಯಾಂಡ್ ಮಾಡುವಂಥ ರೀತಿ ಇದೆಯಲ್ಲ, ಆ ಸ್ಕ್ರೀನ್ ಪ್ಲೇಲಿ ಕೆಲವೊಂದಷ್ಟು ಆ್ಯಕ್ಟ್ ಮಾಡಬೇಕಲ್ಲ, ಅದನ್ನು ವಿಜಯ್ ಅವರೇ ಮಾಡೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಈ ಪಾತ್ರವನ್ನು, ಈ ಪಾತ್ರ ನಿಮಗೆ ಬಂತ ಅಥವಾ ನೀವು ಈ ಪಾತ್ರವನ್ನು ಆರಿಸ್ಕೊಂಡು ಹೋದ್ರೆ? ಅದು ಇಬ್ಬರು ಸೇರಿ ಆ ಪಾತ್ರನ ಹೇಳ್ಕೊಂಡ್ವಿ. ಫಸ್ಟ್ ಐಡಿಯಾ ಬಂದಿದ್ದು ಜಡೇಶ್ಗೆ. ಬೇರೆ ಒಂದು ಕಥೆ ಇತ್ತು, ಅದನ್ನು ಬಿಟ್ಟು ಜಡೇಶ್ ಇನಿಷಿಯೇಟ್ ತೊಗೊಂಡ್ರು. ಸರ್ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಆಮೇಲೆ ಅವ್ರು ಹೇಳ್ತಾ ನಾನು ಹೇಳಿದೆ, ಏನು ಬೇಕಾದರೂ ಮಾಡೋಣ ಈ ಪಾತ್ರಕ್ಕೋಸ್ಕರ, ತುಂಬ ಮೀನಿಂಗ್ಫುಲ್ ಆಗಿದೆ. ಆಮೇಲೆ ಎಲ್ಲರೂ ಎಜುಕೇಟ್ ಮಾಡುತ್ತೆ. ಜನರಲಿ ಇವತ್ತಿನ ಜೆನ್ಜಿ ಮಕ್ಕಳಿಗೆ ಎಜುಕೇಟ್ ಮಾಡೋವಂಥ ಒಂದು ವಿಷಯ ಇದು. ಹಂಗಾಗಿ ಖಂಡಿತವಾಗ್ಲೂ ಮಾಡ್ತೀನಪ್ಪ. ಲೈಕ್ ಅದೊಂದು ಡಾಕ್ಯುಮೆಂಟಾಗಿ ಯಾವಾಗಲೂ ಉಳ್ಕೊಳ್ಳುತ್ತೆ. ಲೈಕ್ ಏನು ನಾವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಾಗಲಿ, ಈಕ್ವಾಲಿಟಿ ಬಗ್ಗೆ ಮಾತಾಡೋದಾಗಲಿ, ಅದನ್ನು ಬಿಟ್ಟು ನಮಗೆ ಸಂವಿಧಾನ ಎಷ್ಟು ಮುಖ್ಯ ಅನ್ನೋದು ನನಗದು ತುಂಬ ಖುಷಿ ಅನ್ನಿಸ್ತು. ಮತ್ತು ಅದಕ್ಕೆಲ್ಲ ಈ ಥರದ ಅವಸ್ಥೆಗಳು ಪಡಬೇಕು ಒಬ್ಬ ನಟ ಅನ್ನೋದೇ ಒಂದು ಚಾಲೆಂಜಿಂಗಿನ ಹೆಚ್ಚಾಗಿ ಎಂಜಾಯಿಂಗ್ ನನಗದು. ಎಷ್ಟೋ ಜನ ಅನುಭವಿಸಿರೋದನ್ನ ನಾನು ಅದನ್ನು ಮೈ ಮೇಲೆ ಹಾಕ್ಕೊಂಡು ಆ್ಯಕ್ಟ್ ಮಾಡೋದು ತುಂಬ ಎಂಜಾಯ್. ಆ್ಯಂಡ್ ತುಂಬ ನೋವು ಆಗ್ತಿತ್ತು ಮನಸ್ಸಿಗೆ. ಅಂದರೆ ಎಷ್ಟೆಲ್ಲ ನೋವು ಅನುಭವಿಸಿದಾರಲ್ವ. ಅಂದರೆ ಇಲ್ಲಿ ಯಾವುದೇ ಥರದ ನಾವು ಜಾತಿ ಆಗಲಿ ಅಥವಾ ಯಾವುದೇ ಥರದ ವರ್ಗಗಳಾಗಲಿ ಹೇಳದಿರ, ಲೈಕ್ ಈ ಶ್ರಮಿಕರು, ಈ ಶ್ರಮ ಪಡೋರು, ಬೆವರು ಸುರಿಸೋರು, ದುಡಿಯೋರನ್ನ ಹೆಂಗೆ ಇರೋರು ಆಳಿಸ್ಕೋತಿದ್ರು ಅನ್ನೋ ಒಂದು ವಿಷಯ ನಿಜ. ಅದರಲ್ಲೂ ಈಗಿನ ಜನ್ರೇಷನ್ಗೆ ಇದು ತಿಳಿಯುವಂಥದ್ದು ಭಾಳ ಮುಖ್ಯ ಇದೆ. ಈಗಿನ ಮೊಬೈಲ್ ಯುಗದಲ್ಲಿ, ಸ್ಮಾರ್ಟ್ಫೋನ್ ಯುಗದಲ್ಲಿ ಇದನ್ನೆಲ್ಲವೂ ಕೂಡ ಅವರಿಗೆ ಹೇಳ್ಕೊಡ್ಬೇಕಾಗಿರೋದು ಸ್ಕೂಲ್ಗಳು ಎಷ್ಟು ಮಟ್ಟಿಗೆ ಹೇಳ್ತಾ ಇವೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ, ಅಥವಾ ಮನೇಲಿ ನಾವು ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ಅದೊಂದು ಪ್ರಶ್ನೆ ಇದೆ. ಬಟ್ ಈ ಥರದ ಸಿನಿಮಾ ಮೂಲಕ ಬೇಗ ರೀಚ್ ಆಗ್ಬೋದು ಈಗಿನ ಮಕ್ಕಳಿಗೆ, ಈಗಿನ ಜನ್ರೇಷನ್ಗೆ. ಎಸ್, ಈ ಥರದ ಒಂದು ವ್ಯವಸ್ಥೆ ಇತ್ತು ನಮಗೆ, ಇದನ್ನೆಲ್ಲ ದಾಟ್ಕೊಂಡು ನಾವು ಬಂದಿದ್ದೀವಿ ಅನ್ನೋದು ಇದೆಯಲ್ಲ. ಜೊತೆಗೆ ಆ ಸಂವಿಧಾನ ನಮಗೆ ಕೊಟ್ಟಿರುವಂಥ ಒಂದು ಹಕ್ಕು ಮತ್ತು ಬಾಧ್ಯತೆಗಳು, ನಾವು ಮಾಡಬೇಕಾಗಿರುವಂಥದ್ದು ಏನೇನು ಅನ್ನೋದನ್ನು ಹೇಳ್ಕೊಡೋದಿದೆಯಲ್ಲ, ಬಹಳ ಮುಖ್ಯ ಅನಿಸುತ್ತೆ. ಜಡೆ ಹೌದು. ಇವಾಗ ನಾವು ಮನೋರಂಜನೆ ಜೊತೆ ಹೇಳಬೇಕು, ಮನೋರಂಜನೆ ಜೊತೆ ಏನಾದರೂ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅಂದರೆ ಆ ಸಿನಿಮಾನ ಅವ್ನ ನಾಲೆಡ್ಜ್ ಮಾಡಬೇಕು, ಅದರಲ್ಲಿ ಅವನು ಮನೆಗೆ ಹೋದ್ಮೇಲೂ ಅದ್ರ ಬಗ್ಗೆ ಥಿಂಕ್ ಮಾಡಬೇಕಂದ್ರೆ ಅದ್ರ ವಿಚಾರಗಳು ಇರಬೇಕು. ಫೈಟು, ಸಾಂಗ್ಸು ಮಜಾ ಮರ್ತ್ಬಿಡ್ತಾನೆ ಬೇಗ. ಮತ್ತು ಮೊಬೈಲ್ ಆನ್ ಮಾಡಿದ್ರೆ ಇನ್ನೊಂದು ಸಿಗುತ್ತೆ ಅವನಿಗೆ, ವಿಚಾರಗಳು ಸಿಗಲ್ಲ. ಇವತ್ತು ಪಠ್ಯಪುಸ್ತಕದಲ್ಲಿ ಇಷ್ಟು ವಿಜುವಲ್ ಕಟ್ಟಿಕೊಡೋಕ್ಕಾಗಲ್ಲ, ಇಷ್ಟು ಇದರಲ್ಲಿ ಬರೆಯೋಕ್ಕಾಗಲ್ಲ. ಸೊ ನಾವು ಈ ಮೂವಿ ಮೂಲಕ ಆಗಿನ ಒಂದು ಸ್ಥಿತಿ ತೋರಿಸಿದಾಗ, ಅದು ಈಗಲೂ ಬದಲಾಗಿರಲ್ಲ. ಅಂದರೆ ಬೇರೆ ರೂಪಾಂತರವಾಗಿ ನಮ್ಮ ಜೊತೆ ಇರುತ್ತೆ. ಇವಾಗ ಬಾಸ್, ವರ್ಕರ್ಸ್, ವಾಚ್ಮ್ಯಾನ್, ಈ ಥರದ್ದು ಹಂತದಲ್ಲಿ ಅದೇ ಥಾಟಲ್ಲೇ ಇರ್ತಾನೆ. ಇವಾಗ ನಮ್ಮ ತಂದೆ ಯಾವುದೋ ಒಂದು ಕೆಳವರ್ಗದ ಜಾಬ್ ಮಾಡ್ತಾಯಿದ್ರೆ ಅಲ್ಲಿ ರಾಚಾಯನ್ ಥರ ಏನೋ ದಾಡ್ತಿರ್ತಾನೆ ಆ ರೆಸ್ಪೆಕ್ಟ್ಗೋಸ್ಕರ, ಒಂದು ಇದಕ್ಕೋಸ್ಕರ. ಸೊ ಕಾಲ ಬದಲಾದ್ರೂ ಆ ಮನಸ್ಥಿತಿಗಳು ಆಗಲ್ಲ, ಇವಾಗಲೂ ಹಾಗೇ ಇರುತ್ತೆ. ಸೊ ನನಗೆ ಯಾವಾಗಲೂ ಮಾಡಿದೆ, ಹಿಂದಿನ ಸಿನಿಮಾಗಳು ಮಾಡಿದಾಗೂ ಅದೇ ಇತ್ತು, ಈಗಲೂ ಆ ಯೋಚನೆನೇ ಮಾಡೋದು. ಹೀರೋ ಆ್ಯಕ್ಷನ್ ಮಾಡಬೇಕು, ಸಾಂಗ್ ಹಾಡಬೇಕು, ನಗಿಸ್ಬೇಕು, ಅದು ನಿಜ. ಅವು ಕಾರಣಗಳು ಈ ಥರದ ವಿಚಾರಕ್ಕೆ ಆದರೆ ಇನ್ನೂ ಚೆಂದ ಅಂತ. ಸುಮ್ಮನೆ ಆಗೋದಕ್ಕಿಂತ ಈ ವಿಚಾರಕ್ಕೆ ಆದರೆ ಎಷ್ಟು ಚೆಂದ ಅಲ್ವಾ, ಅದನ್ನು ನನ್ನ ಯೋಚನೆ ಅಷ್ಟೇ. ಎಸ್, ಗುರು ಶಿಷ್ಯರು ಅಂತ ಒಂದು ಔಟ್ ಆ್ಯಂಡ್ ಔಟ್ ಒಂದು ಎಂಟರ್ಟೈನರ್ ತೊಗೊಂಡ್ಬಂದು, ಅಫ್ಕೋರ್ಸ್ ಅದರಲ್ಲೂ ಕೂಡ ಗುರು ಮತ್ತು ಶಿಷ್ಯರ ಒಂದು ಬಾಂಡಿಂಗು, ಸ್ಕೂಲ್ ಡೇಸು, ಅದನ್ನೆಲ್ಲವೂ ಕೂಡ ಇದು ಒಂದು ಹಳ್ಳಿ ಸೊಗಡನ್ನು ಕಟ್ಕೊಟ್ಟಿದ್ರು.
ಅದರಿಂದ ಮುಂದುವರೆದು ಈಗ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಹೇಗೆ ಇಲ್ಲಿಂದ ಹೀಗೆ ಟ್ರಾನ್ಸ್ಫಾರ್ಮೇಷನ್ ಹೇಗಿದು? ಸರ್ ಇವಾಗ ಲ್ಯಾಂಡ್ ಲಾರ್ಡ್ ಸಿನಿಮಾ ಅಂತಂದರೆ ಸ್ವಲ್ಪ ನಾನು ಹಿಂದಿನ ಸಿನಿಮಾಗಳಲ್ಲಿ ಅಷ್ಟು ಡೆಪ್ತ್ ಹೋಗಿರಲಿಲ್ಲ ಆ ಪಾತ್ರದ ಹಿಂದೆ. ಬರೆದಾಗ ನನಗೆ ಅಷ್ಟು ಡೆಪ್ತ್ ಹೋಗೋಕ್ಕಾಗಿರಲಿಲ್ಲ. ಅಂದರೆ ನಾಯಕನ ಪಾತ್ರ ಆಗಲಿ ಮತ್ತು ಖಳನಾಯಕನ ಪಾತ್ರ ಆಗಲಿ ಅದು ಒಂದು ಆ್ಯಕ್ಟ್ ಮೇಲೆ ಇತ್ತು ಅಷ್ಟೇ. ಸೊ ಇಲ್ಲಿ ನಾನೇನಂತಂದರೆ ಎಮೋಷನ್ಸ್ ಅಂದರೆ ಒಬ್ಬ ರೂಲರ್ ಆ್ಯಂಡ್ ಸರ್ವೈವರ್ ಅಂತ 2 ಕ್ಯಾರೆಕ್ಟರ್ನ ನಾನು ಬರ್ಕೊಂಡೆ. ಸರ್ವೈವರ್ ಅಂತಂದಾಗ ತುಂಬ ಯಾವ ಮಟ್ಟಕ್ಕಾದರೂ ಇಳಿಬೇಕಾಗುತ್ತೆ ಇಲ್ಲಿ ಕತೆಗೆ, ಅಷ್ಟು ಶೋಷಣೆ ಒಳಗಾಗಿದ್ದಾರೆ ಕೂಡ. ನನಗೆ ಅವಾಗ ಅನಿಸಿದೆ ವಿಜಯ್ ಸರ್ ಅವ್ರು ಬಿಟ್ಟರೆ ಇನ್ಯಾರು ಮಾಡೋಕ್ಕೆ ಆಗಲ್ಲ. ಅದು ನೀವು ನೋಡಿದ್ದೀರಿ ಸಿನಿಮಾ ಕೆಲವು ಸೀನ್ಗಳಲ್ಲಿ ಆ ಚಪ್ಪಲಿ ಹಾರ ಹಾಕೋದಾಗಿರ್ಬೋದು, ತಗೊಳ್ಳೋದಾಗಿರ್ಬೋದು, ಆ ಎಮೋಷ್ನಲ್ ಡ್ರಾಮಾ ಆಗಿರ್ಬೋದು, ವಿಜಯ್ ಸರ್ ಬಿಟ್ಟರೆ ಯಾರೂ ಮಾಡೋಕ್ಕಾಗಲ್ಲ. ಸೊ ನಾನು ಈ ಒಂದು 2-3 ಅಂದ್ಕೊಂಡಾಗ ಈ ಥರದ ಅಪ್ರೋಚ್ ಮಾಡಿದಾಗ ಅವರು ತುಂಬ ಖುಷಿಪಟ್ಟರು ಅದನ್ನ. ಅದು ಎಷ್ಟು ಕಂಫರ್ಟ್ ಕೊಟ್ಟರು ಅಂತಂದರೆ ಮಾಡುವಾಗಾದ್ರೆ ನಾನೇ ಅಷ್ಟು ಬೇಡ ಸರ್ ಅಂತಿದ್ದೆ. ಇರಲಿ ಬಿಡಪ್ಪ, ಇನ್ನೊಂದು ಎಲ್ಲರದ್ದು ಇಸ್ಕೊಳ್ಳೋಣ, ಇನ್ನೂ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾವು ಆ ಚಪ್ಪಲ್ ಕೂಡ ಏನು ಹೊಸವು ಇಟ್ಟಿದ್ದಲ್ಲ, ಅವರು ಹಾಕ್ಕೊಂಡು ಓಡಾಡ್ತಿರೋದು ಹಾಗೆ. ಅವರು ಸರ್ ಇಲ್ಲೇ ಓಡಾಡಿದ್ದಾರೆ, ಇಲ್ಲೇ ಇರಲಿ ಬಿಡು, ಹಾಗೆ ಇರಲಿ ಅದೇ ಹಾಕಿಕೊಳ್ಳಿ, ನನಗೆ ಏನಾಗಲ್ಲ ಅದೇ ಹಾಕು, ನಾನು ನಿಂತ್ಕೊಳ್ಳಿ. ಸೊ ಇದು ತುಂಬ ಇದಾಗುತ್ತೆ. ಒಂದು ಕಡೆ ಹಿಂಗೆ ಚಪ್ಪಲಿ ಬಿಸಾಕ್ತಾರೆ, ಕೆನ್ನೆಗೆ ಬೀಳ್ತಾರೆ, ಅದೇನಿಲ್ಲ ಒಂದು 10 ಟೇಕ್ ಆಗಿರ್ಬೋದು. ಅಂದರೆ ಕರೆಕ್ಟು ಇಲ್ಲಿ ಬೀಳ್ತಾ ಇದೆ, ಎಲ್ಲೆಲ್ಲ ಬೀಳ್ತಾ ಇದೆ ಒಟ್ಟು ಇಲ್ಲ ಮುಖಕ್ಕೆ ಬೀಳಬೇಕು. ಇನ್ನೊಂದು ಸರ್ ಹೋಗಿ ಅವ್ರ ಆರ್ಟಿಸ್ಟ್ ಎದುರುಗಡೆ ಇದ್ದ ಒಂದು ಟೆನ್ಷನ್, ರಾಕೇಶ್ ಹೋಗಿ ಟೆನ್ಷನ್ ಆಗಿಬಿಟ್ಟಿದ್ದ. ಏನೂ ಇಲ್ಲಪ್ಪ, ಒಂದು ಕೆಲಸ ಮಾಡಿ, ಇನ್ನೂ ಹತ್ರ ಬಾ, ಬರೀ ನನಗೆ ಕ್ಲೋಸ್ ಇಡ್ರಿ, ಹೋಗಿರಿ ಅಂತ. ನಮಗೆ ನನಗೆ ಅಲ್ಲೇ ನನಗೆ ಒಂದು ಸಿನಿಮಾದ ವೈಬ್ ಹೌದು ಜೀವಿಸಿದ್ರು ಅಂತ ನನಗೆ ಇವತ್ತು ಅದೇ ಮಾತಾಡ್ತಿರೋದು ವಿಜಯ್ ಸರ್ದು. ನಾನು ಯಾವತ್ತಿಗೂ ರಿಕ್ವೆಸ್ಟು ಮಾಡೋಕ್ಕಾಗಿ ಸರ್ ಇದು ಮಾಡ್ತೀರಂತ ಕೇಳಿಲ್ಲ. ಅವರು ಸೀನ್ಸ್ ಜೊತೆ ಏನು ಬಂತೋ ಅದನ್ನು ಇನ್ನೂ ಎಫೆಕ್ಟಿವ್ ಆಗೇ ಮಾಡಿದ್ರು. ನಾನೇ ಸ್ವಲ್ಪ ಬೇಡ ಸರ್, ಜಾಸ್ತಿ ಆಗುತ್ತೆ, ಆಮೇಲೆ ನಾನು ಹೊಡೆದು ಬಿಡ್ತಾರೆ ಅನ್ಸಲ್ಲ ಅಂತ. ನಿಜ. ಮಾತ್ರ ವಿಜಯ್ ಅವ್ರದ್ರಲ್ಲಿ ಅದೊಂದು ಗುಣ. ನಾನು ಅದಕ್ಕೆ ಆವಾಗಲೇ ಹೇಳಿದೆ, ವಿಜಯ್ ಅವ್ರು ಬಿಟ್ಟು ಬೇರೆ ಯಾರನ್ನೂ ನಾವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸೀನ್ಗಳನ್ನು ಅವ್ರು ಏನು ಹೇಳ್ತಾ ಇದ್ರು, ಆರಂಭದ ಸೀನ್ಗಳಿಂದಲೇ ನಾವು ಹೋದ್ರೆ ನೀವು ಸತ್ಯಾಗ್ರಹ ಅಂತ ಕೂತಿರ್ತೀರಿ, ನಿಮ್ಮ ಒಂದು ಮುಗ್ಧತೆ ಇದೆಯಲ್ಲ, ಅದು ಖುಷಿ ಅನ್ಸೋದು. ವಿಜಯ್ ಅವರಲ್ಲಿ ಆ ಮಾಸ್ ಲುಕ್ ಇದೆ, ಅದ್ರ ಜೊತೆಗೆ ಒಂದು ಮುಗ್ಧತೆ ಇದೆ ಆ ಮಾತುಗಳಲ್ಲಿ, ಆ ಡೈಲಾಗ್ಗಳಲ್ಲಿ. ಅಲ್ಲಿಂದನೇ ತಗೊಂಡು ಹೋದ್ರೆ ಆಮೇಲೆ ಅವ್ರು ಹೇಳಿದ ಹಾಗೆ ಒಂದು ಆ ಚಪ್ಪಲಿ ಹಾರ ಹಾಕೊಂಡು ಇದನ್ನ ಎತ್ತಿ ನಿಂತ್ಕೊಳ್ಳೋದು, ಇಟ್ಸ್ ನಾಟ್ ಅ ಈಸಿ ಥಿಂಗ್. ಜೊತೆಗೆ ಅವ್ರು ಹೇಳಿದಾಗ ರಾಕೇಶ್ ಅಡಿಗ ಹೊಡೆದಾಗ ಚಪ್ಪಲಿ ಅದು ಬಂದು ನಿಮಗೆ ಕೆನ್ನೆಗೆ ಬೀಳುತ್ತೆ. ಸೊ ಬೇರೆ ಯಾರು ಅದನ್ನ ಆ ಮಟ್ಟಕ್ಕೆ ತಗೊಳ್ತಾರ ಐ ಡೋಂಟ್ ನೋ. ಬಟ್ ನಿಮಗೆ ಕೆಳಮಟ್ಟದಿಂದ ಆ ಶ್ರಮಿಕ ವರ್ಗದಿಂದನೇ ನೀವು ಬಂದಿರೋದು, ತುಂಬಾ ಎಲ್ಲವನ್ನೂ ಏಳು ಬೀಳುಗಳನ್ನು ನೋಡ್ಕೊಂಡು ಬಂದಿರೋದ್ರಿಂದ ಎಸ್ ನಾನು ಮಾಡ್ತೀನಿ, ಇದನ್ನ ನಾನು ತೋರಿಸ್ಬೇಕು ಜನರಿಗೆ, ಈ ಥರದ್ದು ಒಂದು ಇದೆ ಅನ್ನೋದನ್ನ ಬಹುಶಃ ತಗೊಂಡ್ರ ಮನಸ್ಸಿಗೆ. ಹೌದು ಸರ್. ಅಂದರೆ ನಾವು ಕೂಡ ಒಂದು 100 ರೂಪಾಯಿಗೆ 60-70 ರೂಪಾಯಿಗೆ ಕೆಲಸ ಮಾಡ್ತಾ ಬೆಳೆದು ಬಂದವರು. ಅವಾಗೆಲ್ಲ ನಾವು ಅದನ್ನು ನೋಡಿದ್ದೀವಿ, ಹೆಂಗಿರುತ್ತೆ ಅವ್ರಗಳ ಪ್ರಭಾವ ಹೇಗಿರುತ್ತೆ ನಮ್ಮ ಮೇಲೆ. ಅಂದರೆ ಈಗ ದುಡಿಸ್ಕೊಳ್ಳೋರ ಪ್ರಭಾವ ಹೇಗಿರುತ್ತೆ, ಆ ಕಡಿಮೆ ಸಂಬಳಕ್ಕೆ ನಾವು ಎಷ್ಟು ಕಡಿಮೆ ಮಾತಾಡ್ಬೋದು ಇವ್ರ ಹತ್ರ, ಯಾವ ಲೆವೆಲಲ್ಲಿ ಮಾತಾಡಿದ್ರೆ ಕರೆಕ್ಟು ಅನ್ನೋದು ನನಗೆ ತುಂಬ ಮನಸ್ಸಿಗೆ ನೋವಾಗಿತ್ತು, ತುಂಬ ನೋವಾಗಿತ್ತು. ಸೊ ಹಂಗಾಗಿ ಎಷ್ಟೋ ಕಡೆ ನಾವು ಲೈಕ್ ಈಗ ಕೆಲಸ ಮಾಡಿ ದುಡ್ಡು ಕೇಳಿದಾಗ ದುಡ್ಡು ಕೊಡದಿರ ಒಡಿಸ್ಕೊಂಡಿದ್ದು ಉಂಟು, ದುಡ್ಡು ಕೇಳಿದಿರ ಬೈಸ್ಕೊಂಡಿದ್ದು ಉಂಟು, ದುಡ್ಡು ಕೇಳಿದಿರ ಬೂಟ್ ಕಾಲಲ್ಲಿ ಒದ್ಬಿಡ್ತೀನಿ ಅಂತ ಅನ್ಸ್ಕೊಂಡಿದ್ದು ಉಂಟು, ಎತ್ಕೊಂಡ್ಲ ಬೂಟು ಅಂತ ಬೈದಿದ್ದು ಉಂಟು. ದುಡ್ಡು ಕೇಳಿದಾಗ ನಮ್ಮ ದುಡ್ಡನ್ನ ನಮಗೆ ಕೇಳಿದಾಗ ಅದೆಲ್ಲ ಮನ್ಸಿಗೆ ಬಂದಾಗ ಈ ಸೀನ್ ತೆಗೆಯೋದು ನನಗೆ ಒಂದೇ ಅನಿಸಿದ್ದು, ಇಲ್ಲ ಮಾಡಪ್ಪ ಮಾಡು ಕರೆಕ್ಟಾಗಿ ಇಲ್ಲೇ ಹೊಡಿಯಂಗೆ ಮಾಡು, ಇಲ್ಲೇ ಬೀಳಂಗೆ ಮಾಡು ಅಂತ. ಅದು ಎಷ್ಟು ಟೇಕಾದರೂ ಬಿಡಲಿಲ್ಲ ನಾನು. ಅಂದರೆ ನಂತರ ಎಷ್ಟೋ ಜನ ಅನುಭವಿಸ್ತಾ ಇದ್ದಾರೆ ಇವತ್ತು ಒಂದು ಕಾಮನ್ ಮ್ಯಾನಿಂದ ಹಿಡಿದು ಮಲ್ಟಿನ್ಯಾಷನಲ್ ಕಂಪ್ನಿವರೆಗೂ ಅದೇ ಸಮಸ್ಯೆಗಳಿದೆ. ಬಟ್ ಅಲ್ಲಿ ಯಾರು ಚೊಪ್ಲಿಲಿ ಹೊಡಿತಿಲ್ಲ, ಬೇರೆ ಥರ ಮಾತುಗಳಿದೆ. ಆ ಥರ ಎಷ್ಟೋ ವರ್ಕರ್ಸ್ ಆಗಲಿ ಅಥವಾ ಎಂಪ್ಲಾಯೀಸ್ ಆಗಲಿ, ಇವನ್ ಇನ್ ದ ಗೌರ್ಮೆಂಟ್ ಎಂಪ್ಲಾಯೀಸು ಅಷ್ಟೇ. ನೋಡಿ ಮೊನ್ನೆ ಒಂದು ಮಾಡ್ಕೊಂಡ್ಬಿಟ್ರು ಒಬ್ಬರು, ಯಾರೋ ಒಬ್ಬರು ಟಾರ್ಚರಿಂದ, ಯಾರೋ ಒಬ್ಬರು ಪೊಲೀಸರು ಮಾಡ್ಕೊಂಡ್ಬಿಟ್ರು. ಅಂದರೆ ನಮ್ಮ ಉದ್ದೇಶ ಇದೇನೆ, ಅಂದರೆ ಆ ಸಮಾನತೆಯಲ್ಲಿ ಇರಿ ಎಲ್ಲರ ಮೇಲೂ. ನಿಮಗಿನ್ನ ಕೈ ಕೆಳಗಡೆ ಕೆಲಸ ಮಾಡೋವನ್ನ ಹಿಂಸೆ ಕೊಡಬೇಡಿ, ಮಾನಸಿಕವಾದ ಹಿಂಸೆ ಕೊಡಬೇಡಿ. ಯಾಕಂದರೆ ಅವನಿಗೆ ಅಂತ ಒಂದು ಫ್ಯಾಮಿಲಿ, ಅವನಿಗೆ ಅಂತ ಒಂದು ಅವನದೇನೋ ಆದಾಯಗಳನ್ನು ನೀವೇ ನಿಲ್ಲಿಸ್ಬಿಡ್ತಾ ಇದ್ದೀರಲ್ಲ. ಈಗ ಸರ್ಕಾರದಿಂದ ಹೌದು 1, 2, 10, 20 ಲಕ್ಷ ಕೊಡ್ಬೋದು, ಆದರೆ ಅವ್ರಿಗೆ ಜೀವನ ಕೊಡೋದು ಯಾರು? ಆ ಜೀವ ಒಡೆದಾಡುತ್ತಲ್ಲ ಮನೆಯಲ್ಲಿ, ಅವ್ರಿಗೆ ಜೀವನ ಕೊಡೋದು ಯಾರು?
ನೀವು ಇನ್ನೊಂದು ಕೆಲಸ ಕೊಡ್ಬೋದು, ಬಟ್ ಆ ವ್ಯಕ್ತಿನ ಕೊಡೋಕ್ಕಾಗಲ್ಲ. ಅದೆಲ್ಲ ನೋವುಗಳನ್ನ ತಲೆಯಲ್ಲಿ ಹಾಕ್ಕೊಂಡು ಆಯಿತು ಅದು ಹೊಡಿಯೋಸಿನ ಹೊಡಿಯಪ್ಪ ಹೊಡಿ ಅಂತ ನಾನು ಧೈರ್ಯವಾಗಿ ನಿಂತ್ಕೊಂಡೆ ಅವತ್ತು. ಎಸ್, ಹೀಗೆ ಸಮಾಜದಲ್ಲಿ ಇದ್ದಂತಹ ಕೆಲವೊಂದಷ್ಟು ವ್ಯವಸ್ಥೆಗಳು, ಅದು ಅವ್ಯವಸ್ಥೆಗಳು. ಸೊ ಅದನ್ನೆಲ್ಲವನ್ನೂ ಕೂಡ ಒಂದೊಂದಾಗಿ ನೀವು ಸ್ಕ್ರೀನ್ ಮೇಲೆ ತರ್ತಾ ಹೋಗಿದ್ರಿ. ಈಗ ದೇವದಾಸಿ ಪದ್ಧತಿ ಆಗಿರ್ಬೋದು, ಕೂಲಿಗಾಗಿ ಕಾಳು ಅನ್ನೋದಿತ್ತು, ಇಲ್ಲ ಅದನ್ನು ಕೂಲಿಗೆ ಕರೆಕ್ಟಾಗಿ ಸಂಭಾವನೆ ಕೊಡಬೇಕು ಅನ್ನುವಂಥ ಒಂದು ವಿಚಾರ. ಸೊ ಈ ಎಲ್ಲ ಈ ಸಣ್ಣ ಸಣ್ಣ ವಿಚಾರಗಳು, ಅಥವಾ ನಿಮಗೆ ಒಂದು ಸ್ಟೇಷನ್ ಇರುತ್ತೆ, ಸ್ಟೇಷನಲ್ಲಿ ಅವ್ರಿಗೆ ಅಧಿಕಾರ ಅಲ್ಲ, ಅಲ್ಲೂ ಕೂಡ ಒಬ್ಬ ದಣಿನೇ ಆಳ್ತಾ ಇರ್ತಾನೆ, ದುಡ್ಡು ದರ್ಪ ಇದೆಲ್ಲವೂ ಕೂಡ. ಅದ್ರ ಜೊತೆಗೆ ಜನ ಕೂಡ ಅದಕ್ಕೆ ಅಡಿಕ್ಟ್ ಆಗಿರುತ್ತೆ. ಎಸ್, ನಾವು ಹಿಂಗೆ ಇರಬೇಕೇನೋ, ನಾವು ಹಿಂಗಿಲ್ದೇ ಇದ್ರೆ ನಾವೇನೋ ತಪ್ಪು ಮಾಡ್ತಾ ಇದೀವಿನೋ, ಅಪಚಾರ ಮಾಡ್ತಿದ್ವೇನೋ, ದೇವ್ರಿಗೆ ನಾವು ಹೋಗಿ ಮುಟ್ಟೋ ಹಾಗಿಲ್ಲ, ಮುಟ್ಟಿದ್ರೆ ದೊಡ್ಡ ಅಪಚಾರ ಆಗ್ಬಿಡುತ್ತೆ. ಜನನೂ ಒಪ್ಕೊಂಡ್ಬಿಟ್ಟಿದ್ರು ಅದನ್ನ. ಬಟ್ ಜನರಲ್ಲಿ ಆ ಕಿಚ್ಚು ಹೊರಗಡೆ ತರಬೇಕಾಗಿದ್ದದ್ದು ಬಹಳ ಮುಖ್ಯ ಆಗಿತ್ತು. ಯಾವಾಗ ಅವ್ರು ಓದ್ತಾರೆ, ಓದೋರು ಮಾತ್ರ ಕ್ವೆಶನ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರೆ, ಅವಾಗ ಸಂವಿಧಾನದ ಮಹತ್ವ ನಮಗೆ ಅರ್ಥ ಆಗುತ್ತೆ ಅಂತೇಳಿ ಓದಬೇಕು. ಸರ್, ಸುಮಾರು ಜನಕ್ಕೆ ಇವತ್ತಿಗೂ ಸಂವಿಧಾನದ ಅರ್ಥಗಳು ಗೊತ್ತಾಗ್ತಾ ಇಲ್ಲ ಸರ್. ಅದು ಗೊತ್ತಾಗಲಿ ಅನ್ನೋ ಆಸೆ ನನಗೆ. ಅಂದರೆ ಈಗ ಪ್ರತಿ ಹಳ್ಳಿಗಳಲ್ಲೂ ಇವಾಗೇನು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ, ಅಲ್ಲಿ ಸಂವಿಧಾನದ ಪಾಠವನ್ನು ನೇರವಾಗಿ ಹೇಳಲಿ, ಸಂವಿಧಾನದಲ್ಲಿ ಇಂತಿಂಥ ಹಕ್ಕಿದೆ ನಮಗೆ, ಅದನ್ನು ಪಡ್ಕೊಳ್ಳಿ, ಆ ಥರದ್ದೊಂದು ಜಾರಿಗೆ ತರಬೇಕು ಅನ್ನೋ ಆಸೆ. ಯಾಕಂದರೆ ಹಳ್ಳಿಗೂ ಸಮಾನತೆಯ ಸಂವಿಧಾನ ಬೇಕು ಅಂತ ಹೇಳ್ತಾ ಇದ್ದೀವಿ. ಇವತ್ತು ಎಷ್ಟೋ ಕಡೆ ಯಾರೋ ತಪ್ಪು ಮಾಡಿದಾರೋ ಮಾಡಿಲ್ವೋ, ಅವರು ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಆ ಊರಿನ ಹಿರಿಯರನ್ನ ಕೇಳಬೇಕಾಗತ್ತೆ, ಅಥವಾ ಅವ್ರಿಗೆ ಸಂಬಂಧಪಟ್ಟಂಥ ವರ್ಗದವ್ರನ್ನ ಕೇಳಬೇಕಾಗತ್ತೆ. ಅಲ್ಲಿ ಅವನ ಅಮಾಯಕ ಆಗಿದ್ರು ಕೂಡ ಅಂಥ ಅಮಾಯಕ ಇವತ್ತು ಜೈಲಿಗೆ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನ ಜೈಲಲ್ಲಿ ನರಳ್ತಾ ಇದ್ದಾರೆ ಇವತ್ತು. ಕರೆಕ್ಟ್, ಹೌದು. ಎಷ್ಟೋ ಸಾವಿರ ಜನ ಜೈಲಲ್ಲಿ ಅಮಾಯಕರು ನರಳ್ತಾ ಇದ್ದಾರೆ. ಕಾರಣ ಒಂದೇ, ಸಂವಿಧಾನದ ಪಾಠ ಇಲ್ಲ, ಸಂವಿಧಾನದ ಅರ್ಥ ಗೊತ್ತಾಗ್ತಿಲ್ಲ. ಅದ್ರ ಬೆಲೆ ಯಾವತ್ತು ಗೊತ್ತಾಗುತ್ತೋ ಅವತ್ತು ಎಲ್ಲವೂ ತಣ್ಣಗಿರುತ್ತೆ ಅನ್ನೋ ಆಸೆ ನನಗೆ. ನಿಜ ಸರ್, ನಿಜ, 100% ಟ್ರೂ. ಸಂವಿಧಾನ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದ ದಿನ ನಿಜವಾಗಿ ನಮಗೆ ಒಂದು ಸ್ವತಂತ್ರ ಅನ್ನುವಂಥದ್ದನ್ನ ನಾವು ಮಾತಾಡ್ಬೋದು. ಎಲ್ಲರೂ ಸ್ವತಂತ್ರ ನಮ್ಗೆ ಇನ್ನೂ ಬಂದಿದೆ, ಆದ್ರೂ ನಮಗೆ ಮಾನಸಿಕವಾಗಿ ಸಿಗ್ತಾ ಇಲ್ಲ. ಅದು ಕರೆಕ್ಟ್. ಸಂವಿಧಾನದ ಪಾಠ ಯಾವಾಗ ಮನೆಯಲ್ಲೂ ಓದ್ತಾರೆ ಅವತ್ತು ನಮಗೆ ನಿಜವಾದ ಸ್ವತಂತ್ರ ಸಿಕ್ಕಿದೆ ಅನ್ನೋ ಅರ್ಥ ನನ್ನ ಅನಿಸಿಕೆ ಹಂಗೆ ಅನಿಸ್ತಾ ಇದೆ. ದಯಮಾಡಿ ಕ್ಷಮಿಸಿ. ಇಲ್ಲ, ಪ್ರತಿಯೊಬ್ಬ ಭಾರತೀಯನಾದವನು ಕೂಡ ಸಂವಿಧಾನವನ್ನ ಓದಿದಾಗ ನಾನು ಏನ್ ಮಾಡಬೇಕು, ಸಮಾಜಕ್ಕೆ ನಾನು ಹೇಗೆ ಇರಬೇಕು, ಸಮಾಜದಿಂದ ನಾನೇನು ಎಕ್ಸ್ಪೆಕ್ಟ್ ಮಾಡಬಹುದು ಇದೆ ಸರ್. ಈಗ 5 ವರ್ಷಕ್ಕೊಂದ್ಸತಿ ಅಥವಾ 10 ವರ್ಷಕ್ಕೊಂದ್ಸತಿ ನಾವು ಈ ಪಾಲಿಟಿಕ್ಸ್ನವರು ಬರೀ ಮಾತಾಡಿಕೊಂಡು ಅವತ್ತು ಕೂತ್ಕೊಂಡು ನಾವಿದ್ದೀವಿ, ನಾವು ಮಾಡ್ತೀವಿ, ನಾವು ನಿಮ್ಗೆ ಸ್ವತಂತ್ರ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದೇ 5 ವರ್ಷದ ಅವಧಿಯಲ್ಲಿ ಮನೆಗೂ ಸಂವಿಧಾನ ತಿಳಿಸ್ಲಿ. ಎಕ್ಸಾಕ್ಟ್ಲಿ, ಹೌದು. ತಪ್ಪೇನಿದೆ ಅದರಲ್ಲಿ ಅಲ್ವಾ? ಎಷ್ಟೋ ಯೋಜನೆಗಳನ್ನ ಜಾರಿ ಮಾಡಿ ಜನಕ್ಕೆ ಅನುಕೂಲ ಮಾಡ್ತಾ ಇದೆ ಸರ್ಕಾರ. ಯಾವುದೇ ಸರ್ಕಾರ ಬರಲಿ ಅನುಕೂಲ ಮಾಡ್ತಾ ಇದೆ. ಈ 5 ವರ್ಷದ ಅವಧಿಯಲ್ಲಿ ಸಂವಿಧಾನದ ಪಾಠವನ್ನು ಕಲಿಸಿ. ಅಟ್ಲೀಸ್ಟ್ ಅಲ್ಲಿರೋ ಎಜುಕೇಟೆಡ್ ಮಕ್ಕಳನ್ನ ಕರ್ಕೊಳ್ಳಿ, ಹೆಣ್ಮಕ್ಳನ್ನ ಕರ್ಕೊಳ್ಳಿ. ಫಸ್ಟ್ ಹೆಣ್ಮಕ್ಳಿಗೆ ಅದು ಗೊತ್ತಾಗಂಗಾಗಲಿ, ಅವಾಗ ದಬ್ಬಾಳಿಕೆಗಳು ಕಡಿಮೆ ಆಗುತ್ತೆ. 5 ವರ್ಷದ ಅವಧಿ ನಿಮಗಿದೆ. 5 ವರ್ಷದ ಅವಧಿಯಲ್ಲಿ ನಾನಿವತ್ತು ನಿಮಗೆ ದುಡ್ಡು ಕೊಡ್ತೀನಿ, ನನಗೆ ವೋಟ್ ಹಾಕಬೇಕು ಅಂತ ಏನು ನೀವು ಕೇಳ್ತಾ ಇದ್ದೀರಲ್ಲ, ಅದು ನಿಮಗೆ ಬಿಟ್ಟಿದ್ದು, ಹಾಕೋರಿಗೆ ಬಿಟ್ಟಿದ್ದು. ಈ 5 ವರ್ಷ ಅವಧಿ ಇಲ್ಲಿ ಸಂವಿಧಾನದ ಪಾಠ ಕಲಿಸಿ ಹಳ್ಳಿಗೂ, ಅವತ್ತು ನೋಡಿ ಎಂಥ ಬದಲಾವಣೆ ಆಗುತ್ತೆ. ಇಲ್ಲಾಂದರೆ ಅದೇ ದಡ್ರ ಥರನೇ ಅದೇ ವಿಚಾರಗಳು ಇಲ್ದಿರ ನಾವು ಮತ್ತೆ ನಮಗೆ ರ್ಯಾಂಡಮಾಗಿ ಯಾರನ್ನೋ ಗೆಲ್ಸ್ಕೊಂಡು ಹೋಗ್ತಾ ಇರ್ತೀವಿ. ನನಗೆ ಅದ್ರ ಬಗ್ಗೆ ಬೇಜಾರಿದೆ, ತುಂಬ ಬೇಜಾರಿದೆ. ಎಸ್ ಜಡೇಶ್, ಈ ಸಿನಿಮಾದಲ್ಲಿ ಆ ಲೈನ್ ಕೂಡ ಬಂದು ಹೋಗುತ್ತೆ. ಅವ್ರು ಹೇಳ್ದಾಗೆ, ಮುಂಚೆ ಬ್ರಿಟಿಷರು ನಮ್ಮನ್ನು ಆಳಿದ್ರು, ಅವ್ರು ಯಾರೋ ಪರಕೀಯರು ಬಂದರು, ಆಳಿದ್ರು, ಅವ್ರ ಅಡಿಯಾಳುಗಳ ಆದ್ವಿ ನಾವು ಅಂತ. ಅದಾದ್ಮೇಲಿನ ಕಥೆ ಏನು? ನಮ್ಮವರೇ ನಮಗೆ ಆಳ್ತಾ ಇರೋದು. ಕರೆಕ್ಟ್. ಆ ಸಿನಿಮಾದಲ್ಲಿ ಬರುವಂತ ಲೈನು, ಅಲ್ಲಿ ಪೊಲೀಸಪ್ಪನೂ ಕೂಡ ನಮ್ಮವನೇ, MLA ಸಾಹೇಬನು ನಮ್ಮವನೇ, ಬಟ್ ನಮ್ಮವರೇ ನಮಗ್ ತುಳಿತಾ ಇರೋದು, ಮಿತ್ರನೂ ಕೂಡ ನಮ್ಮವನೇ, ಬಟ್ ಸ್ಟಿಲ್ ಅಲ್ಲಿ ಮಾಡ್ತಾ ಇರುವಂತದ್ದು ನಮ್ದೇ ದಬ್ಬಾಳಿಕೆ, ನಮಗೆ ನಾವೇ ದೌರ್ಜನ್ಯ ಕೊಡೋದಾಗ್ತಾ ಇರೋದು. ಅಂದ್ರೆ ಬಗಲ್ ಮೇ ಸಾತ್ ಮೇ ಬಿ. ಎಸ್, ಏನಾಗ್ಬಿಡ್ತು ಅಂದರೆ ಸರ್, ಒಂದು ಸಮಸ್ಯೆ ಆಯಿತು. ಸ್ವತಂತ್ರ ಬಂದಾಗ ಏನಾಯಿತು ಅಂತಂದರೆ ಅಕ್ಷರ ಕಲಿಯೋ ಕ್ರಾಂತಿ ಶುರುವಾಯಿತು. ಅಕ್ಷರ ಕಲಿತ್ರೆ ಸರಿ ಹೋಗ್ಬಿಡುತ್ತೆ, ಓದು, ಯಾರು ವಿದ್ಯೆ ಕಲಿಯೋಕ್ಕಾಗಲ್ಲ, ಅನ್ನ ಕದೀತಾರೆ, ಅದಕ್ಕೆ ಕದೀತಾರೆ, ವಿದ್ಯೆ ಕಲಿಯೋಕ್ಕಾಗಲ್ಲ. ನಾವು ನಮ್ಮ ಜನ್ರೇಷನ್, ನಮ್ಮ ತಂದೆಯವ್ರು ಹೇಳಿದ್ದು ಅದು, ನಮ್ಮ ಜನ್ರೇಷನ್ ಎಲ್ಲ ವಿದ್ಯೆ ಕಲಿತು. ಸಮಾಧಾನ ಇಲ್ಲಿ ಸಮಾನತೆ ಇಲ್ಲ. ವಿದ್ಯೆ ಕಲಿತ್ರೆ ಸರಿ ಹೋಗುತ್ತೆ ಅಂದ್ವಿ, ಬಟ್ ಆಗಲಿಲ್ಲ. ನಾನು ಹೇಳ್ತೇನೆ, ಎಷ್ಟೋ SI ಅವ್ರನ್ನ ಟೆಂಪಲ್ ಒಳಗೆ ಬಿಟ್ಕೊಳ್ಳಲ್ಲ, ನೋಡ್ತಿರ್ತೀವಿ ನಾವು, ನಿಮ್ಮ ನ್ಯೂಸ್ಗಳಲ್ಲೇ ನೋಡ್ತಾ ಇರ್ತೀವಿ. ಸಮಾನತೆ ಬರಲಿಲ್ಲ. ನಾನು ಎಷ್ಟೋ ಸಿನಿಮಾಗಳು, ಇವಾಗ ನಾವು ಫಾರ್ ಎಕ್ಸಾಂಪಲ್ ತಮಿಳು ಹೆಸರನ್ನೇ ತೊಗೋಬೋದು, ಅವನು ಎಂಡು ಡೈಲಾಗ್ ವಿದ್ಯೆ ಕಲಿ ಅಂತ. ನಾನು ವಿದ್ಯೆ ಕಲ್ತೀವಿ, ಏನೂ ಸಿಕ್ಕಲಿಲ್ಲವಲ್ಲ, ನಂದು ಮುಂದೆ ಏನು ಸಮಾನತೆ ನನ್ನ ಉದ್ದೇಶ ಆದಾಗ, ಆವಾಗ ನನಗೆ ಸಿಕ್ಕಿರೋದು ಸಂವಿಧಾನನ
ಬೇರೆಯವ್ರಿಗೆ ತಿಳಿಸಿ ನಾವು ಪಾಲನೆ ಮಾಡಿ ಅವ್ರನ್ನ ಪಾಲನೆ ಮಾಡಿದ್ರೆ ಅವಾಗ ಸಮಾನತೆ ಸಿಗ್ಬೋದು ಅನ್ನೋದು ನನಗೆ ಅನಿಸ್ತು. ಅದಕ್ಕೆ ಈ ಕ್ಯಾರೆಕ್ಟ್ರು ಫಸ್ಟ್ 2 ಎಕರೆ ತನ್ನ ಅಸ್ತಿತ್ವಕ್ಕೋಸ್ಕರ ಹೊಡೆದಾಡುತ್ತೆ. ಫಸ್ಟು ಭೂಮಿ, ಅದು ಐಡೆಂಟಿಟಿ, ತನ್ನ ಬದುಕು. ಅದಾದಮೇಲೆ ನೆಕ್ಸ್ಟ್ ಜನ್ರೇಷನ್ಗೆ ಎಜುಕೇಷನ್ ಕೊಡುತ್ತೆ ರಾಚಯ್ಯ. ಎಜುಕೇಷನ್ ಕ್ರಾಂತಿ ಶುರು ಮಾಡುತ್ತೆ. ಆ ಎಜುಕೇಷನ್ ನಿನಗೆ ಹೇಳ್ತಾ ಇದು ಸಾಲಲ್ಲ, ನೆಕ್ಸ್ಟ್ ನೀನು ಸಂವಿಧಾನ ಹತ್ರ ಹೋಗಪ್ಪ, ಇದು ಸಿಸ್ಟಮ್ ಬೇಡ, ಸಂವಿಧಾನ ಬರಬೇಕು ಈ ಹಳ್ಳಿಗೆ ಅಂತ ಆ ಎಜುಕೇಷನ್ಗೆ ರಾಚಯ್ಯನಿಗೆ ಹೇಳುತ್ತೆ. ಆವಾಗ ಮತ್ತೆ ಅವನು ಆ ಸಂವಿಧಾನದ ಹತ್ತ ಹೋಗ್ತಾನೆ. ಅದು ಒಂದೇ ಸಿನಿಮಾದಲ್ಲಿ ಒಂದು ಅಲ್ಲಿ ನನ್ನ ಪ್ರಕಾರ ಆ ಸಂವಿಧಾನ ಎಲ್ಲರೂ ಅಳವಡಿಸ್ಕೊಂಡ್ರೆ ಅಲ್ಲಿ ಸಮಾನತೆ ಅನ್ನೋದು ನನ್ನ ಪ್ರಕಾರ ಇವಾಗಿಂದು. ಸೊ ಆ ನಿಟ್ಟಿನಲ್ಲಿ ಈ ಕತೆ ಎಂದಿದ್ದು ಅಷ್ಟೇ. ಆಮೇಲೆ 2 ಸಿದ್ಧಾಂತಗಳು, ಅವನದೇ ಒಂದು ಥಿಯರಿ ಇದೆ, ಇವ್ರದ್ದೇ ಒಂದು ಥಿಯರಿ ಇದೆ. ಅವನು ಹೇಳ್ತಾನೆ, ನೀನೇನೋ ಎಜುಕೇಷನ್ ಮಾಡಿದರೆ ನನ್ನ ಬಗ್ಗೆನೇ ಓದ್ಬೇಕು, ನೀನು ಇತಿಹಾಸ ನನ್ನದೇ ಇರೋದು ಅಂತಾನೆ. ನಿನ್ನ ಸಂವಿಧಾನಕ್ಕೆ 20-30 ವರ್ಷ ಇದೆ, ನನ್ನದು 1000 ವರ್ಷ ಇತಿಹಾಸ ಇದೆ. ನೀನು ಈ ಜೈಲಿಗೆ ಇಲ್ಲಿ ಕಳಿಸಿದ್ರೆ ಈ ಬಾಗಿಲು ಓಪನ್ ಮಾಡಿಸೋದೆ ನಾನು ಅಂತ ಹೋಗ್ತಾ ಇರ್ತಾರೆ. ಅದು ಮಾತುಗಳು ಅಲ್ಲಿ ನಾನು ಯಾಕೆ ಅವರಿಬ್ಬರದ್ದು ಅಷ್ಟು ಟಕಫರ್ ಇಟ್ಟಿದೆ, 2 ಸಿದ್ಧಾಂತಗಳನ್ನು ಇದು ಮಾಡಿ ನಾನು ಸೆಕೆಂಡ್ ಹಾಫಲ್ಲಿ ಅವೆರಡು ಕ್ಯಾರೆಕ್ಟರ್ನೇ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಆ ಕ್ಯಾರೆಕ್ಟ್ರು ತನ್ನ ಪ್ರೀತಿಸಿದವಳನ್ನು ಸಾಯಿಸೋ ಲೆವೆಲ್ಗೆ ಹೋಗುತ್ತೆ. ಅಂದರೆ ಅಷ್ಟು ವಿಕಾರ ಒಂದು ಮನಸ್ಸು ಅಂತ. ಆ ಪದವಿ ಅನ್ನೋದು ಆ ಥರ ಅವ್ರದ್ದು ಅಧಿಕಾರ, ಅದನ್ನ ಉಳಿಸ್ಕೊಳ್ಳೋಕ್ಕೆ ಏನು ಬೇಕಲ್ಲಿ ಹೋಗುತ್ತೆ. ಅದನ್ನು ನಾವು ಕ್ಯಾರೆಕ್ಟರಲ್ಲಿ ನಾನು ಅದನ್ನ ಥರ ಎರಡೂ ಕಡೆ 2 ಸಿದ್ಧಾಂತಗಳು ಅವ್ರ ಜಾಗದಲ್ಲಿ ಅವ್ರು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಅವ್ರು ಸರಿ ಅಂತಾನೆ ಡಿಫೆಂಡ್ ಮಾಡ್ತಾರೆ. ಈಗ ನಾನು ಮಾಡ್ತಾ ಇರೋದು ಇದು 1000 ವರ್ಷಗಳಿಂದ ನಡ್ಕೊಂಡು ಬಂದಿರೋದು, ನಾನು ಯಾಕೆ ಇದನ್ನ ಬೇರೆ ಮಾಡ್ಬೇಕು ಅಥವಾ ನಾನು ಯಾಕೆ ಇದನ್ನ ಮೀರ್ ಬರ್ಬೇಕು. ಇವತ್ತು ಪೊಲೀಸ್ ಸ್ಟೇಷನ್ ಪವರ್ ಕೊಟ್ರೆ ಇವಾಗ ನಾನೇ ತಾನೇ ಪಂಚಾಯತಿ ಹೇಳ್ಕೊಂಡ್ ಬಂದಿದ್ದೀನಿ ನಾನು 1000 ವರ್ಷ. ಇವ್ ನೀನು ಹೋಗ್ಬಿಟ್ರೆ ಇವಾಗ ನಾನಿರೋದೇನು ಇವರಲ್ಲಿ, ನನ್ನ ಅಸ್ತಿತ್ವ ಏನು? ಅವನು ಅದನ್ನ ಪಡ್ಕೊಳ್ಳೋ ಒಂದು ಇದು, ಅದನ್ನು ಆ್ಯಕ್ಚುಲಿ ಒಂದು ಜಮೀನ್ದಾರ ಪದ್ಧತಿಯಿಂದ ಅವರು ಒಂದು ರೂಲಿಂದ ಕಾನೂನಿಗೆ ಬರೋಕ್ಕೆ ದೊಡ್ಡ ಕ್ರಾಂತಿನೇ ಆಯಿತು. ಇನ್ನೂ ನಡೀತಾನೆ ಇದೆ. ಅದು ನನ್ನ ಕತೆ. ಅದು ಅವರು ಆ ಪವರಿಂದ ಸಂವಿಧಾನಕ್ಕೆ ಬರ್ತಾನೆ ಇಲ್ಲ ಇನ್ನು. ಅದು ಆಗಬೇಕು. ಆ ಸಿಸ್ಟಮಿಂದ ಈ ಸಿಸ್ಟಮಿಗೆ ಸಂಪೂರ್ಣವಾಗಿ ಶಿಫ್ಟ್ ಆಗಬೇಕು ಅಂತ ನಂದು ಅಷ್ಟೇ. ಓಕೆ. ಸೊ ಈ ಪಾತ್ರಕ್ಕೆ ಹೇಗೆ ನೀವು ತಯಾರಾದ್ರಿ ಅಂತ ವಿಜಯ್? ಯಾಕಂದ್ರೆ ಈಗ ಅಸುರನ್ ಆಗಲಿ ಅಥವಾ ಕಾಟೇರ ಆಗಲಿ ಅದ್ರದ್ದೇನಾದ್ರೂ ಗ್ಲಿಮ್ಸ್ನ ಕಥೆಯಲ್ಲಿ ನಿಮ್ಮ ಕಥೆ ಮಾಡುವಾಗ ಅದೆಷ್ಟು ಇಂಪ್ಯಾಕ್ಟ್ ಮಾಡಿತ್ತು ಅದು ಅಲ್ಲಿನ ಧನುಷ್? ಇಲ್ಲ, ನನಗೆ ಅಸುರನ್ನು, ರಂಗಸ್ಥಳಮು ಅವೆಲ್ಲ ಮಾಡಿದಾಗ ನಮಗೆ ಗೊತ್ತಿದ್ದೇ ನಾವು ಮಾಡೋಕ್ಕಾಗಲಿಲ್ಲಲ್ಲ ಅಂತ ಒಂದು ಗಿಲ್ಟ್ ಶುರುವಾಯಿತು. ನಾವು ಇದನ್ನೆಲ್ಲ ನೋಡಿದ್ವಲ್ಲ, ನಾವು ಯಾಕೆ ನಮ್ಮೂರಲ್ಲೇ ಇದೆ, ನಾನು ಅದನ್ನ ನೋಡ್ಕೊಂಡೇ ಬೆಳೆದಿದ್ದೀನಿ, ಇಷ್ಟು ಪ್ರಶಂಸೆ ನಡೀತಾ ಇದೆ, ಅವ್ರದ್ದು ನಾವುಗಳು ತಗೊಂಡು ತಲೆ ಮೇಲೆ ಹೊತ್ಕೊಂಡಿದ್ದೀವಿ, ಸೊ ನಾವು ಯಾಕೆ ಮಾಡಬಾರ್ದು ಅಂದಾಗ ನನಗೆ ಅಲ್ಲಿ ಗುರು ಶಿಷ್ಯರಲ್ಲಿ ಸಣ್ಣದಾಗಿ ಶುರು ಮಾಡಿದೆ ಅಲ್ಲಿ. ಆಮೇಲೆ ನೆಕ್ಸ್ಟ್ ಸಿನಿಮಾ ಅದು ಸ್ವಲ್ಪ ದೊಡ್ಡದಾಗಿ ಆಯಿತು. ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಲ್ಯಾಂಡ್ ಮಾಡಿದೆ. ಮೂಲ ಅಲ್ಲಿ ಅವರು ಅಲ್ಲದೆ ನಾವುಗಳು ತಲೆ ಮೇಲೆ ಹೊತ್ಕೊಂಡು ತಿರುಗಾಡಿದಾಗ ನಾವು ಯಾಕೆ ಮಾಡಬಾರ್ದು, ನಾನು ನೋಡಿದ್ದೀನಲ್ಲ ಒಂದು ಶುರುವಾಗಿ ಇಲ್ಲಿವರೆಗೆ ಬಂದಿದೆ, ಅದಷ್ಟೇ. ಅದ್ಭುತ. ಎಸ್ ವಿಜಯ್ ಪಾತ್ರ ಇನ್ಫ್ಯಾಕ್ಟ್ ಸಿನಿಮಾ ನೋಡ್ತಾ ಇದ್ದಾಗ ವಿಜಯ್ ಈಗ ಸ್ಪಾರ್ಕ್ ಆಗುತ್ತೆ, ಈಗ ಬಹುಶಃ ಒಂದು ಫೈಟ್ ಬರುತ್ತೆ, ವಿಜಯ್ ಅವರಿಂದ ಈಗ ಒದೆ ಬೀಳುತ್ತೆ ಅಂತಾನೆ ಅನ್ಕೊಳ್ತಾ ಬರ್ತೀವಿ. ಚಪ್ಪಲಿ ಬಂದು ಕೆನೆಗೆ ಬಿದ್ದಾಗ್ಲೂ ಆತ ತುಂಬಾ ದೈನಿಕವಾಗಿ ಹಾಗೇ ಇರ್ತಾನೆ, ಎಲ್ಲೂ ಆತ ಸಿಡ್ದೇಳಲ್ಲ. ಬಟ್ ಯಾವಾಗ ಬರುತ್ತೆ ಮಗಳ ಮಾತಿಗೆ ಅಥವಾ ಬೇರೆ ವಿಚಾರಕ್ಕೆ ಅಂತ ಬಂದಾಗ ಆತನಲ್ಲಿದ್ದಂಥ ರಾಚಯ್ಯ ಹೊರಗಡೆ ಬರ್ತಾನೆ, ರಿಯಲ್ ಕೊಡ್ಲಿ ರಾಚಯ್ಯ ಹೊರಗಡೆ ಬರ್ತಾನೆ. ಸೊ ಈ 2 ಶೇಡನ್ನ ಹೇಗೆ ಮಾಡಿದ್ರಿ? ಒಂದು ನನಗೆ ನನ್ನ ಫ್ಯಾಮಿಲಿಯಲ್ಲಿ ಊರಲ್ಲಿದ್ದಾಗ ನನ್ನ ಅತ್ತೆ ಮಕ್ಕಳು ಅವರು ಜೀತಕ್ಕಿದ್ದಿದ್ದು ನೋಡಿದ್ದೀನಿ. ಆಮೇಲೆ ನಮ್ಮ ಊರಲ್ಲಿ ಆ ಶೋಷಣೆ ನೋಡಿದ್ದೀನಿ, ನಡೆಸ್ತಾ ಇದ್ದಿದ್ದು. ಈಗ ನಮ್ಮ ತಂದೆನೂ ಕೂಡ ಒಂದು ಸತಿ ಅವರೊಬ್ಬರೇ ಓದಿದ್ದು. ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ತುಂಬ ಬಡತನದಲ್ಲಿದ್ದವರು. ನಮ್ಮ ತಂದೆನೂ ಒಂದು ಸತಿ ಹೇಳಿದರು, ಅಂದರೆ ನಮ್ಮ ಸಂಬಂಧಿಕರ ಮನೆಯಲ್ಲೇ ತೆಂಗಿನ ಕಾಯಿ ಕಿತ್ಕೊಟ್ಟು ಮರ ಹತ್ತಿ ಫೀಸ್ ಇಸ್ಕೊಂಡು ಕಟ್ಟಿದ್ದೆ ಅಂತ. ಅದೆಲ್ಲ ತುಂಬ ನೆನಪಿಗೆ ಬರುತ್ತೆ. ಅದು ನಾನು ಕಣ್ಣಾರೆ ನೋಡಿದ್ದೀನಿ. ಆಮೇಲೆ ನಾನು ಕೂಡ ಚಿಕ್ಕ ವಯಸ್ಸಿಂದ ಅದಕ್ಕೆ ವಿರುದ್ಧವಾಗಿದ್ದವನು. ಹಂಗೆ ನಮ್ಮ ತಂದೆ ಎಲ್ಲ ಅಷ್ಟು ಅನುಭವಿಸಿದ್ರಲ್ಲ. ನಮ್ಮ ತಂದೆ ಯಾವಾಗಲೂ ಹೇಳೋರು, ಹಿಂಗೆಲ್ಲ ಕಷ್ಟಪಟ್ಟಿದ್ದೀವಪ್ಪ. ನಮ್ಮ ಮನೆಯಲ್ಲಿರುವಂಥ ಅಂದರೆ ನಮ್ಮವರೇ ಆದಂಥ ಸಂಸಾರದಲ್ಲಿದ್ದಂಥ ಅಂದರೆ ದುಡ್ಡಿರೋರ ಮನೆಯಲ್ಲಿ ಜೀತಕ್ಕಿರೋದನ್ನ ಕಣ್ಣಾರೆ ನೋಡಿದ್ದೀನಿ ನಾನು. ಅದನ್ನೆಲ್ಲ ತುಂಬ ಸಂಕಟ ಆಗುತ್ತೆ ಅದು ಹೇಳಿದ್ರೆ. ಆ ಪದ್ಧತಿಗಳು ಹೋಗಬೇಕು. ನಮ್ಮ ಅತ್ತೆ ಮಕ್ಕಳು ವರ್ಷಕ್ಕೊಂದು ಸತಿ ಒಂದಿಷ್ಟು ಸಾವಿರ ಅಂತ ಕೊಟ್ಬಿಡೋರು ಅವ್ರಿಗೆ. ಅಲ್ಲಿ ನಮ್ಮ ಮಾವ ಬಿಟ್ಟು ಆ ಮಕ್ಕಳನ್ನ ಬೆಳೆಸಿದ್ರು. ಅವರೆಲ್ಲ ಇವತ್ತು ದೊಡ್ಡೋರಾಗೋಗಿದ್ದಾರೆ.
ಇದೆಲ್ಲ ನೆನೆಸ್ಕೊಂಡಾಗ ಒಂಥರ ಮೈ ಜುಮ್ ಅನಿಸುತ್ತೆ. ಅಂದರೆ ಎಂಥ ಪರಿಸ್ಥಿತಿಲಿ ಇದ್ವಪ್ಪ ನಾವು ಅಂತ. ಇದು ಮತ್ತು ನಾನು ಕೂಡ ಚಿಕ್ಕ ವಯಸ್ಸಿನಲ್ಲೇ ಒಂದು ಕಡೆ ನನಗೆ ತುಂಬ ಒಳ್ಳೆಯ ಫ್ರೆಂಡ್ ಅಂದರೆ ವೆರಿ ಡೆಡ್ ಕ್ಲೋಸ್ ಫ್ರೆಂಡ್ ಹಳ್ಳಿಲಿ. ನಾನು ಅವನಿಗೆ ಪಾಪ ಅವ್ನು ಸಪ್ರೇಟ್ ತಟ್ಟೆ ಇಟ್ಟಿರೋರು ಒಳಗಡೆ. ಆ ತಟ್ಟೆ ಇಟ್ಟು ಅವ್ನು ಎಳ್ಕೊಂಬಂದು ಕೂತಾಗ ನಾನು ಒಂದು ತುತ್ತು ತಿಂದ್ಬಿಟ್ಟೆ. ಅದಕ್ಕೆ ನೀನು ಮೈಲಿಗೆ ಮಾಡಿಬಿಟ್ಟೆ, ನಿನಗೆ ಕರ್ಕೊಂಡೋಗಿ ನಾಲಿಗೆ ಸುಡಿಸ್ಬೇಕು ಹಂಗೆ ಹಿಂಗೆ ಅಂದರು. ನಾಲಿಗೆ ಚಿನ್ನದ ಇದರಲ್ಲಿ ನಾಲಿಗೆ ಸುಡಿಸ್ಬೇಕು, ಅವಾಗ ಸರಿ ಹೋಗುತ್ತೆ. ಆಮೇಲೆ ಕಟಿಂಗ್ ಮಾಡಿಸ್ಬೇಕು, ದೇವ್ರಿಗೆ ತೊಗೊಂಡೋಗಿ 3 ಕೂದಲು ಕೊಡಬೇಕು ಅನ್ನೋದು. ನಾನು ಕೋಪಕ್ಕೆ ತಲೆನೇ ಬೋಡಿಸ್ಕೊಂಬಿಟ್ಟಿದ್ದೆ. ಅಂದರೆ ನೀವು ಇಷ್ಟೆಲ್ಲ ಅಸಹ್ಯನ ಅಂತ ನಮ್ಮ ಮನೇಲಿ ಎರಡೂ ನೋಡಿದ್ದೀನಿ. ನಮ್ಮ ಹಳ್ಳೀಲಿ ನಮ್ಮ ಮನೆಯವ್ರು ಜೀತಕ್ಕಿದ್ದದ್ದು ನೋಡಿದ್ದೀನಿ, ಜೀತಕ್ಕೆ ಪಾಪ ಇರೋರು ಊಟ ಮಾಡಿದ್ದಕ್ಕೆ ನಮ್ಮನ್ನು ಏನೇನು ಮಾಡಿದ್ರು ಅಂತಲೂ ನೋಡಿದ್ದೀನಿ. ಈಗ ಅಂದರೆ ಆ ಕೆಟ್ಟ ಸಂಪ್ರದಾಯದಲ್ಲಿ ನಮ್ಮನೆಗಳವರು ಬದುಕಿದ್ದಾರೆ, ನಮ್ಮನೆಗಳವರು ಜೀತಕ್ಕಿದ್ದಾರೆ. ಸೊ ಅದು ಎರಡೂ ಯಾವಾಗಲೂ ಕಾಡ್ತಾ ಇರುತ್ತೆ ನಮಗೆ. ಇಲ್ಲಿ ಸಮಸ್ಯೆನೇ ಅದು. ಆ್ಯಕ್ಚುಲಿ ನಮಗೆ ಯಾರೋ ಮಾಡ್ತಿರ್ತಾರೆ, ನಾವು ಇನ್ನೊಬ್ರಿಗೆ ಏನೋ ಮಾಡ್ತಾ ಇರ್ತೇವೆ. ಅದೇ ಸಮಸ್ಯೆ. ಎಲ್ಲರದು ಒಂದೇ ಆದರೆ ಇಲ್ಲಿ ಏನೂ ಆಗೋದಿಲ್ಲ. ಅವನು ತಿಳ್ಕೊಂಬಿಟ್ಟ ನಮ್ಮೂರಲ್ಲಿ. ಅವನು ಯಾವಾಗಲೂ ಬೆರಳು ಜುಬ್ಕೋನು, ಅವನ ಹೆಸರೇ ಬೆಳ್ಳು ಜುಬ್ಕ ಅಂತ ಹೆಸರಿಟ್ಟಿದ್ವಿ ನಾವು. ಅಂಥ ಒಬ್ಬ ಫ್ರೆಂಡು, ನಂಗೆ ತುಂಬ ಡೆಡ್ ಕ್ಲೋಸ್ ಫ್ರೆಂಡು. ಆ ತಟ್ಟೆಯಲ್ಲಿ ತಿನ್ನೋದಕ್ಕೆ ನನ್ನೊಂದಷ್ಟು ಅವಮಾನ ಮಾಡಿ ನಿಲ್ಲಿಸ್ಬಿಟ್ಟಿದ್ರು. ಸರಿ ಕಟ್ ಮಾಡ್ತೀನಿ ಅಂದಾಗ ಬೇಡ ನೀವೇನು ಕಟ್ ಮಾಡೋದು ಅಂತ ತಲೆ ಬೋಡಿಸ್ಕೊಂಡು ನಿಂತವ್ ನಾನು ಆ ವಯಸ್ಸಲ್ಲೇ. ಇವತ್ತು ಬಿಟ್ಕೊಡ್ತೀನ? ಯಾವ ಕಾರಣಕ್ಕೂ ಬಿಟ್ಕೊಡಲ್ಲ. ಎಸ್, ಅದಕ್ಕೆ ನಿಮ್ಮ ಪಾತ್ರ ಅಷ್ಟು ಇಂಟೆನ್ಸ್ ಆಗಿ ಬರೋದಕ್ಕೆ ನೀವು ಜೀವಿಸಿರೋದ್ರಿಂದ ಎಕ್ಸಾಕ್ಟ್ಲಿ ಆ ಒಂದು ಪಾತ್ರಗಳು ಅಥವಾ ಆ ಸನ್ನಿವೇಶಗಳನ್ನ ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ ವಿಜಯ್ ಅವರಿಗೆ. ಸೊ ಬೇರೆ ಯಾವುದು ರೆಫರೆನ್ಸೇ ಬೇಡ, ಸ್ವತಃ ನಾನೇ ಅನುಭವಿಸ್ಕೊಂಡು ಬಂದಿರೋದು, ನಾನು ನೋಡಿರೋದು, ನಾನು ತೆರೆ ಮೇಲೆ. ಆಮೇಲೆ ನನ್ನ ಅಣ್ಣ ತಮ್ಮಂದರು ಅಷ್ಟೇ ಸರ್. ಅವ್ರು ಯಾರನ್ನು ಪಾಪ ಸೌಲಭ್ಯ ಇದ್ದವರಲ್ಲ. ಊರಲ್ಲಿರೋ ನನ್ನ ಅಣ್ಣ ತಮ್ಮಂದರಾಗ್ಬೋದು, ನಮ್ಮ ಚಿಕ್ಕಪ್ಪದಿದ್ದಾರೆ, ಮೊನ್ನೆ ಒಬ್ಬರು ತೀರ್ಕೊಂಡ್ರು. ಅವರೆಲ್ಲರೂ ಸರ್, ಅವರೆಲ್ಲರೂ ಇನ್ನೊಬ್ಬರ ಮನೇಲಿ ಕೆಲಸ ಮಾಡಿರೋರೇ. ಇವತ್ತೆಲ್ಲ ಒಂದು ತಕ್ಕ ಮಟ್ಟಿಗೆ ಇವ್ರು ಹೇಳ್ದಂಗೆ ಅಕ್ಷರ ಜ್ಞಾನ ಬಂದ ಮೇಲೆ ಒಬ್ಬ ಪೊಲೀಸಲ್ಲಿ ಕೆಲಸ ಮಾಡ್ತಾನೆ, ಇನ್ನೊಬ್ಬ BTS ಡ್ರೈವರ್ ಆಗಿದ್ದಾರೆ, ರಿಟೈರ್ಡ್ ಆದ. ಬಟ್ ಅದಕ್ಕೆ ಮುಂಚೆ ಅವರೆಲ್ಲ ಸೆಕ್ಯೂರಿಟಿ ಗಾರ್ಡ್ ಥರ ಎಲ್ಲ ಕೆಲಸ ಮಾಡಿಬಿಟ್ಟಿದ್ದಾರೆ. ಅವತ್ತು ಎಷ್ಟಿರ್ಬೋದು ಸರ್ ಸಂಬಳ? ಮ್ಯಾಕ್ಸಿಮಮ್ ಅಂದರೆ ಸರ್ ಒಂದು 150 ರೂಪಾಯಿ, 200 ರೂಪಾಯಿ. ನಾನು ಅವೆಲ್ಲ ನೋಡಿದಾಗ ಅನ್ಕೋತಿದ್ದೆ, ನಮ್ಮ ಅಣ್ಣ ಹಿಂಗೆ ಹೇಳ್ತಿದ್ದೆ ಅವಾಗ, ಏನಣ್ಣ ರಾತ್ರಿ ಎಲ್ಲ ನಿಂತ್ಕೋಬೇಕಾ ಇಲ್ಲಿ, ನೀನು ಓದೋಕ್ಕಾಗಲಿಲ್ವ ಅಂತ ಬೈತಿದ್ದೆ ನಾನು ಆವಾಗ. ಇಲ್ಲ ಕಣೋ, ಅವಾಗ ಓದೋಕ್ಕಾಗಲಿಲ್ಲ, ಕಷ್ಟ ಅನ್ನೋನು. ಈ ಥರದ್ದೆಲ್ಲ ನೆನೆಸ್ಕೊಂಡಾಗ ನಾನು ಈ ಪಾತ್ರ ಮಾಡಿದ್ದು ನಾನು ತುಂಬ ಕಡಿಮೆ, ತುಂಬ ರೋಷ ಬರುತ್ತೆ. ಇನ್ನೊಂದಷ್ಟು ಅವಮಾನಗಳು ಅನುಭವಿಸಿರುವಂಥ ಎಲ್ಲ ವರ್ಗದ ಈ ಶೋಷಿತರಿದ್ದಾರಲ್ಲ, ಅವ್ರದ್ದೆಲ್ಲವನ್ನೂ ನಾನು ಅದನ್ನು ತೋರಿಸ್ಬೇಕು ಇವತ್ತು ಮಕ್ಕಳಿಗೆ. ನಾಟು ಯಾರ ಮೇಲೂ ತಂದಿಡೋಕ್ಕಲ್ಲ. ಹಿಂಗೆಲ್ಲ ಕಷ್ಟ ಇತ್ತು ಕಣ್ರಪ್ಪ ಅಂತ ತೋರಿಸ್ಬೇಕು ಅನ್ನೋ ಆಸೆ. ಆ ಪಾತ್ರಗಳನ್ನ ಮೈ ಮೇಲೆ ಹಾಕ್ಕೊಂಡು ಯಾವಾಗಲೂ ನಿಂತ್ಕೋಬೇಕು ಅನ್ನೋ ಆಸೆ ನನಗೆ. ಎಸ್, ವಿಜಯ್ ಅವರು ಗದ್ಗತಿತರಾದ್ರು, ಹಾಗೆ ಸ್ವಲ್ಪ ಇಮೋಷನಲ್ ಆದ್ರು. ಒಂದು ಸ್ವಲ್ಪ ಅವ್ರನ್ನ ಲೈಟ್ ಮಾಡ. ರಚಿತಾ ರಾಮ್ ಅವ್ರನ್ನ ಎತ್ಕೊಂಡ್ರಿ ಸೀನಲ್ಲಿ. ರೋಪ್ ಇತ್ತ ನಿಜಕ್ಕೂ ಎತ್ತಿದ್ರ? ನಿಜವಾಗ್ಲೂ ಎತ್ಕೊಂಡೆ. ನೀವ್ ಎತ್ತಿದ್ದೀರಾ ಅಂದ್ರೆ ನಂಬೋದು, ವಿಜಯ್ ಸರ್ ಎತ್ತಿದಾರೆ ಅಂದ್ರೆ ನಂಬೋದು. ಎತ್ಕೊಂಡ್ಬಿಟ್ಟೆ. ಅದು ಇನ್ನೂ ಸ್ವಲ್ಪ ಇದು ವಾಕ್ ಹೋಗೋದೆಲ್ಲ ಮಾಡಿದ್ದೀವಿ. ಹೌದಾ? ಓಕೆ ಓಕೆ ಓಕೆ. ಜೊತೆಗೆ ಇದನ್ನು ನೇಗಲನ್ನು ಹೊತ್ತಿ ನಿಂತ್ಕೊಂಡಿರ್ತೀರಿ ಆ ಸೂರ್ಯಾಸ್ತವರೆಗೂ ಕೂಡ, ಚಪ್ಪಲಿ ಹಾರ ಹಾಕೊಂಡು ಅದನ್ನೆಲ್ಲ. ಹೌದು ಸರ್, ಹೌದು. ಅದು 2 ದಿನ ಶೂಟ್ ಮಾಡಿದ್ವಿ ಆ ಟೈಮ್ ಲ್ಯಾಪ್ಸಿಂಗ್. ನಾವು ಒಂದೊಂದು ದಿನಕ್ಕೆ 2 ದಿನ ಚಪ್ಪಲಿ ಹಾರ ಹಾಕ್ಕೊಂಡು ನಿಂತ್ಕೋಬೇಕಾಗಿತ್ತು, ಹಿಡ್ಕೊಂಡು. ಅದೆಲ್ಲ ಲೈಕ್ ಎಸ್, ನಾನೊಂದು ದನಿಯಾಗಿ ಹೊರಗಡೆ ಬರ್ತಾ ಇದ್ದೀನಿ, ನಾನೊಂದು ನೋವಿನ ಸಂಕೇತವಾಗ್ತಾ ಇದ್ದೀನಿ, ನಾನೊಂದು ಜನಗಳ ಕೂಗಾಗಬೇಕು ಅನ್ನೋ ಆಸೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಂತ್ಕೊಂಡೆ, ಹೌದಲ್ವಾ ಅಂತ ಚಪ್ಪಲಿ ಹಾರ ಹಾಕ್ಕೊಂಡು. ಯಾರಿಗೂ ಈ ಥರ ಕಷ್ಟ ಬರದೇ ಇರಲಿ, ನಮ್ಮ ಭಾರತ ದೇಶದಲ್ಲಿ ಯಾರಿಗೂ ಬರದೇ ಇರಲಿ ಅನ್ನೋ ಆಸೆ ನನಗೆ ಅವಾಗ. ಸೊ ಲವ್ ಆಂಗ್ಲ್ ಕೂಡ ಒಂದು ಹೆಣ್ದಿದ್ದೀರಿ ರಚಿತಾ ರಾಮ್ ಅವ್ರ ಜೊತೆಗೆ. ಆ ಒಂದು ನಿಂಗವ್ವ ಸಾಂಗ್, ಪ್ರತಿಯೊಬ್ರು ಕೂಡ ಲವ್ ಅನ್ನೋದು ವಯಸ್ಸಿಗೆ ಮೀರಿದ್ದು. ಅದೇನು ನೀವು ಬರೀ ಯಂಗ್ಸ್ಟರ್ಸೇನೆ February 14 ಬಂತು ಅಂತನೋ ಅಥವಾ ಇನ್ನೊಂದು ದಿನಾನೋ ಆಚರಿಸ್ಕೊಳ್ಳೋದಲ್ಲ. ವಯಸ್ಸಾದವರು ಕೂಡ 50+, 60+ ಅವ್ರಿಗೂ ಕೂಡ ಅದೇ ಪ್ರೀತಿ. ಆ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಬಾಂಡ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಅದು ಕ್ರೆಡಿಟ್ಸ್ ಭಟ್ರಿಗೆ ಕೊಡಬೇಕು. ಅದು ಸಾಂಗಲ್ಲ. ನಾನು ಈ ಥರ ಯೋಗ ಇದೆ, ಅದಕ್ಕೆ ಬರೀತಾ ಇದ್ದಾರೆ. ನಾನು ಮೆಲೋಡಿ ಸಾಂಗ್ ಕೊಟ್ಟಾಗ ನಾನು ಗಂಡೆ ಅಂತಂದು ಒಂದು ಬದುಕು, ಅವ್ರ ಅನುಭವ ತುಂಬ ಇರುತ್ತೆ, ಅದು ಬರೀರಿ ಅಂತಂದರೆ ಅವರು ಒಂದು ಕಾಂಡೋಮ್ ಆ್ಯಡ್ ಬಂದಿತ್ತು ಕಣ ಅವಾಗ ಅಂತ.
ಒಂದು ಮಗು ಆದಮೇಲೆ ಒಂದು ಆ್ಯಡ್ ಬಂದಿತ್ತು ನೋಡಿದ್ದೆ, ಅವರಿಬ್ರು ಗಂಡ ಹೆಂಡತಿ ರೂಮ್ ಒಳಗಡೆ ಹೋಗೋದು, ಅದನ್ನ ಇಟ್ಕೊಂಡು ಬರಿತೀನಿ ಅಂದ್ರೆ ಸರ್ ಈ ಆಟಕ್ಕೆ ನಾನಿಲ್ಲ ಅಂದರೆ ಏಯ್ ನಿನಗೆ ಗೊತ್ತಾಗಲ್ಲ ಸುಮ್ಮನಿರೋ, ನಮ್ಮದು ಅವ್ರದ್ದು ಕಾಂಬಿನೇಷನ್ ದೊಡ್ಡ ದೊಡ್ಡ ವಿಚಿತ್ರಗಳಿದ್ದಾವೆ ನನ್ನನ್ನು ಇವರು ಸುಮ್ಮನಿರಿಸಿ ಇಬ್ಬರು ಸೇರಿ ಚರ್ಚೆ ಮಾಡಿ ತೊಗೊಂಬಂದರು. ಅದು ಆ್ಯಕ್ಚುಲಿ ಒಂದೇ ಚರಣ ಇತ್ತು. ಆಮೇಲೆ ಸರ್ ನನ್ನ ಕತೆಗೆ ನನ್ನದೇ ಆದ ಒಂದು ಶೈಲಿ ಬೇಕಂದಾಗ ಸೆಕೆಂಡ್ ಚರಣ ಅಬ್ಸರ್ವ್ ಮಾಡಿ, ಅಲ್ಲಿ ಬೇರೆ ನಾನು ಹೆಂಡತಿಯಾಗಿ 100 ಮಕ್ಕಳು ಎತ್ತಿ ಕೊಡುವೆ, ನಾನು ದುಡಿದು ನಿನ್ನ ಸಾಕ್ತೀನಿ, ಒಂದು ಪ್ರಪಂಚ ಪ್ರೀತಿ ದೊಡ್ಡದು ಅಂತ ಆ ಥರದ್ದು ಬರುತ್ತೆ ಸೆಕೆಂಡ್ ಚರಣದಲ್ಲಿ. ಅದು ನಂದದು. ಇದು ಟೋಟಲ್ ಸಾರ್ ಮತ್ತು ಯೋಗರಾಜ್ ಭಟ್ರದು. ಬಟ್ ಅದು ಸಾಂಗ್ ಅಂದರೆ ಅವ್ರು ಹೇಳಿದರು, ಇವು ಸಾಂಗ್ ಎಲ್ಲ ಕೇಳಿ ನೋಡಿದ ಮೇಲೆ ಇದು ನನ್ನ ಮೇಲೆ ಬಿಡು, ನಾನು ಎತ್ಕೊಂಡು ಹೋಗ್ತೀನಿ ಸಾಂಗ್ ಅಂದರು. ಅಷ್ಟೇ ನಾನು ಓಕೆ ಸರ್. ಅವಾಗ ಯಾವ ಡ್ಯಾನ್ಸರ್ಸ್ ಇಲ್ಲ, ಏನಿಲ್ಲ. ಪ್ರತಿ ಹಳ್ಳಿ ಬದುಕಿನ ಒಂದು ಸೆಟ್ ಹಾಕೋದು ಸಾರ್ ಮೇಲೆ, ಪ್ರತಿ ಲೈನ್ಸ್ಗೆ ಲೊಕೇಶನ್ ಚೇಂಜ್ ಆಗುತ್ತೆ. ಸಾರ್ ಒಂಥರ ಅವ್ರ ಮೇಲೆ ಬಿಟ್ಟರೆ ಅವ್ರ ಎಕ್ಸ್ಪ್ರೆಷನ್ ಮೇಲೆ ತಗೊಂಡೋದ್ರು ಸರ್. ಎಷ್ಟು ಎಂಜಾಯ್ ಮಾಡಿದ್ರಿ ವಿಜಯ್ ಆ ಸಾಂಗ್ ನ? ಅಂತೂ ನಕ್ಕು ಸಾಕಾಗುತ್ತೆ. ಅದು ಏನಂದ್ರೆ ಆಕ್ಷನ್ ಮುಂಚೆ ಏನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ಲಿಲ್ಲ ಸರ್, ಇದು ಸಿಚುವೇಶನ್ ಅಂತ ನೀನು ರೋಲ್ ಮಾಡೋ ಹೇಳ್ತೀನಿ ಮಾಸ್ಟರ್ಗೆ, ಭೂಷಣ್ ಮಾಸ್ಟರ್ಗೆ ಅಂತ, ಮಾಸ್ಟರ್ ನೀವು ಹೇಳಿ ನಾನು ಮಾಡ್ತೀನಿ ನೋಡು ಅಂತ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಒಂದು ಕಚಗುಳಿ ಇಡತ್ತೆ. ಪಾತ್ರ ಪೋಷಣೆಗಳು ಪ್ರತಿಯೊಬ್ರು ಕೂಡ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಅಚ್ಯುತ್ ಅವರಿಂದ ಹಿಡಿದು ಮಿತ್ರ ಅವರಿಂದ ಹಿಡಿದು ನಮ್ಮ ಶಿಶಿರಾಗ್ಲಿ, ರಾಕೇಶ್ ಆಗಲಿ, ರಾಜ್ವಿ ಶೆಟ್ಟಿ ಅದ್ಭುತವಾಗಿ, ಆ್ಯಂಡ್ ಎಲ್ಲರಿಗಿಂತ ಮೀರಿದಂತೆ ಉಮಾಶ್ರೀ ಅಮ್ಮ ಅವ್ರ ಆ್ಯಕ್ಟಿಂಗ್ ನಿಜಕ್ಕೂ ಮೈ ರೋಮಾಂಚನಗೊಳಿಸುತ್ತೆ. ಆ ಒಂದು ಸೀನು, ಮಗಳನ್ನ ಕಟ್ ಹಾಕಿರ್ತಾರೆ, ಕೊಡ್ಲಿ ರಾಚೆಯ ಬರ್ತಾನೆ, ಕೊಡ್ಲಿ ಹೊಡಿತಾನೆ, ಅದಾದ್ಮೇಲೆ ಅವ್ರದ್ದೊಂದು ಡ್ಯಾನ್ಸ್ ಇದೆಯಲ್ಲ, ಆ ಡೈಲಾಗ್ಗಳು ಅದ್ಭುತ. ಅದು ಮೇಡಮ್ ಅವ್ರಿಗೆ ಒಂದು ಸಿಚುವೇಶನ್ ಹೇಳಿದಾಗ ಅವರು ಆ ಪಾತ್ರದ ಸಕ್ಸಸ್ ನನಗೆ ನನಗೆ ವಯಸ್ಸಾಗಿದೆ ಮೇಡಮ್, ಇಷ್ಟೊಂದು ಯಾಕೆ ಇದು ಬರೀ ನನ್ನ ಸಕ್ಸಸ್ ಅಲ್ಲೋ, ಅವ್ರ ಕ್ಯಾರೆಕ್ಟರ್ ಒಳಗೆ ಎಷ್ಟು ಹೋಗ್ಬಿಟ್ಟಿದ್ರು ಅಂತಂದರೆ ಇದು ಎಷ್ಟು ವರ್ಷಗಳ ಹೋರಾಟ. ಇದು ಬರೀ ನಂದು ನನ್ನ ಮಗನ ಅಂದ್ಕೊಂಡಿದೀಯ ನೀನು, ಎಷ್ಟು ವರ್ಷಗಳ ಹೋರಾಟ, ಅದಕ್ಕೆ ನಾನು ಕುಣಿತೀನಿ ನೋಡು ಅಂತಂದು ಅವ್ರು ಹೇಳಿದ್ರು. ನಾನು ಅದಕ್ಕೆ ಸೈಲೆನ್ಸ್ ಆಗಿಬಿಟ್ಟೆ. ಹಂಗೆ ಹೇಳಿದ್ರೆ ಏನು ಹೇಳೋಕ್ಕಾಗುತ್ತೆ, ನಾನು ನಿಮ್ಮದು ವಯಸ್ಸಾಗಿದೆ ಕ್ಯಾರೆಕ್ಟ್ರು ಸ್ವಲ್ಪ ಹೀಗೆ ಅಂತ ಹೇಳಿದ್ರೆ ಅವ್ರು ಅಷ್ಟು ಮನ್ಸಿಗೆ ತಗೊಂಡ್ರು. ಮತ್ತು ನಂದು ರಾಚೆಯಿಂದ ಅಲ್ಲಪ್ಪ, ಇದು ಎಷ್ಟು ಜನಗಳ ಕೂಗು, ಇದು ನಾನು ಹಿಂಗೆ ಕೂಗಬೇಕು ಅಂತ ಅವರೇ ನಾವೇನು ಹೇಳ್ಕೊಟ್ಟಿರು. ಫ್ರೀ ಲಾಂಚರ್ ಹೊಡೆದು ಇನ್ನು ಫುಲ್ ಫುಟೇಜ್ ಬಿಟ್ಟರೆ ಅದೇ ಅರ್ಧ ಗಂಟೆ ತಡೀತದೆ, ಆ ಲೆವೆಲ್ ಕಪ್ ಮಾಡಿದ್ರು ಅವರು. ವಿಜಯ್ ಉಮಾಶ್ರೀ ಅಮ್ಮ ಅವ್ರದ್ದು ಎನರ್ಜಿ, ಪರ್ಫಾರ್ಮೆನ್ಸ್ ಮೈ ಜುಮ್ ಅನ್ಸುತ್ತೆ. ಅವ್ರ ಮುಂದೆ ನಿಂತ್ಕೊಂಡ್ರೆ ಒಂದು ವೈಬ್ರೇಷನ್ಸ್ ಇರುತ್ತೆ ಯಾವಾಗಲೂ. ಅಂದರೆ ಆಕೆಯ ತಯಾರಿ ಆಗ್ಬೋದು, ಆ ಕಣ್ಣು ನೋಟ ಆಗ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು. ಅವ್ರು ಬರ್ತಾರೆ ಅಂದ್ರೆ ನಾನು ರೆಡಿ ಆಗಿಬಿಡ್ತಾಯಿದ್ದೆಪ್ಪ, ಬಂದ್ರಪ್ಪ ತಪ್ಪಿಸ್ಕೊಳಕ್ಕಾಗಲ್ಲ, ಹೆಂಗನ ಮಾಡಿ ಚೆನ್ನಾಗಿ ಮಾಡಬೇಕು ಅಂತಂದು ಪ್ರತಿ ಸರಿ ನಿಂತಾಗಲೂ ಅವ್ರ ಜೊತೆ ನಾನು ಒಂದಷ್ಟು ಎಲ್ಲ ಹಿರಿಯ ಯಾರ್ಯಾರು ಕಲಾವಿದರಿದ್ದಾರೆ ಅವ್ರ ಜೊತೆ. ಈಗ ರಂಗಾಯಣ ರಘುವಣ್ಣ ಆಗ್ಬೋದು, ಉಮಾಶ್ರೀ ಅಮ್ಮ ಆಗ್ಬೋದು, ಅವ್ರ ಮುಂದೆ ಎಲ್ಲ ನಿಂತಾಗ ಒಂದು ಸಣ್ಣ ಜರ್ಕೊಡಿದ್ರು ಕಷ್ಟ. ಅಂಡ್ ರಾಜ್ಬಿ ಶೆಟ್ಟಿ, ಐ ಥಿಂಕ್ ರಾಚಯ್ಯಂಗೆ ಆತನೊಂದು ಕ್ಯಾರೆಕ್ಟರ್ ಬೂಸ್ಟ್ ಆಗಬೇಕು, ಎಲಿವೇಟ್ ಆಗಬೇಕು ಅಂದಾಗ ಆಪೋಸಿಟ್ ಕೂಡ ಅಂಥದ್ದೇ ಒಬ್ಬ ವಿಲನ್ ಇರ್ಬೋದು. ದೋ ರಾಜ್ಬಿ ಶೆಟ್ಟಿ ಲೀನ್ ಅನ್ನಿಸ್ಬೋದು ಬಾಡಿಲಿ, ದುನಿಯಾ ವಿಜಯ್ ಅವರು ಹ್ಯೂಜ್ ಅನ್ನಿಸ್ತಾರೆ, ಇವ್ರು ಲೀನ್ ಅನ್ನಿಸ್ತಾರೆ. ಬಟ್ ಸಿದ್ಧಾಂತಗಳು ಅಂತ ಹೇಳಿ ಬಂದಾಗ ಅವ್ರ ಸಿದ್ಧಾಂತಕ್ಕೆ ಬದ್ಧರಾಗಿ ನಿಂತ್ಕೊಂಡು ಅದಕ್ಕೆ ನಾನು ಫೈಟ್ ಮಾಡ್ತೀನಿ ಅನ್ನೋಂಥದ್ದು ಬಂದಾಗ, ಆ ಫೈಟ್ ಬಿಟ್ವೀನ್ ಇಬ್ರು ಇದೆಯಲ್ಲ, ಸಿದ್ಧಾಂತಗಳ ಫೈಟು ಹೌದು, ಅದರಲ್ಲಿ ಎರಡು ವ್ಯಕ್ತಿಗಳ ನಡುವೆ ನಡೀತಾ ಇರುವಂತಹ ಈಗೋ ಫೈಟು ಕೂಡ ನಡೆಯುತ್ತೆ. ಅಂಡ್ ರಾಜ್ಬಿ ಶೆಟ್ಟಿ ನೈಲ್ಡ್ ಇಟ್ ಅನ್ಸುತ್ತೆ. ಇದುವರೆಗೂ ಮಾಡದೇ ಇರುವಂತಹ ಒಂದು ಪಾತ್ರನ ಅಥವಾ ಅವರಲ್ಲಿರುವಂತಹ ಒಬ್ಬ ನಟನ ಹೊರಗಡೆ ತಂದಿದ್ದೀರಿ ಜಡೇಶ್. ನನಗೆ ನಂಬಿಕೆ ಇತ್ತು, ಯಾಕಂದರೆ ಎಲ್ಲಿಯ ಮೊಟ್ಟೆ ಕತೆ ಗರುಡ ಗಮನ ಎರಡು ನೋಡಿದಾಗ ನನಗೆ ಇವರಲ್ಲಿ ಒಂದು ಸಾಮರ್ಥ್ಯ ನನಗೆ ಗೊತ್ತಾಯಿತು. ಸೈಕಿಕ್ ಕ್ಯಾರೆಕ್ಟರ್, ಬಟ್ ಆ ಟ್ರಾನ್ಸ್ ಆಗಿತ್ತಲ್ಲ, ನನ್ನ ಪಾತ್ರ ಅದಕ್ಕೆ ವಿರುದ್ಧ ಅಂತಲೂ ಗೊತ್ತಿತ್ತು. ಬಟ್ ಆ ಟ್ರಾನ್ಸ್ ಕ್ಯಾಚ್ ಮಾಡಿ ಅವ್ರು ಮಾಡಿದ್ರಲ್ಲ, ನನಗೆ ಮಾಡ್ಬೋದು ಇವರು ಅಂತ ನನಗೇನೋ ಒಂದು ನಂಬಿಕೆ. ನಾನು ಅವ್ರನ್ನ ಒಪ್ಸೋದಷ್ಟೇ ನನ್ನ ಚಾಲೆಂಜಿಂಗ್ ಆಯಿತು. ಅದಾದಮೇಲೆ ಅವ್ನು ನನಗೂ ಇದಕ್ಕೂ ಮಾಡುವಾಗಾದ್ರೂ ನನಗೇನು ಕಷ್ಟ ಕೊಡಲಿಲ್ಲ. ನನಗಿಂತ ಮುಂಚೆಗೆ ಅವರು ಪ್ರಿಪೇರ್ ಆಗಿದ್ದರು ಈ ಥರದ್ದು ಪಾತ್ರಗಳು. ಯಾಕಂದ್ರೆ ನನ್ನ ಸಿನಿಮಾದಲ್ಲಿ ಲೆಂತ್ ಡೈಲಾಗ್ ಇರುತ್ತೆ, ಅವ್ರ ಸಿನಿಮಾಗಳು ರಿಯಲಿಸ್ಟಿಕ್, ಮಾಮೂಲು ಒಂದೊಂದು ಎರಡೆರಡು ಭಾಷೆಯಲ್ಲಿ 2 ಲೈನಲ್ಲಿ ಮುಗಿದೋಗುತ್ತೆ. ನಂದು ಅಷ್ಟು ಲೈನ್ ಪಂಚ್ ಹೊಡಿಬೇಕು, ಒಂದು 5
ತುಂಬ ಪ್ರಿಪೇರ್ ಆದರು. ಅದು ಆ ಭಾಷೆ ಕೂಡ ಹೊಸದು ಫಸ್ಟ್ ಟೈಮ್ ಅವ್ರಿಗೆ. ತುಂಬ ಹಾರ್ಡ್ ವರ್ಕ್ ಮಾಡಿದರು. ಬಟ್ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಅಂದರೆ ಒಬ್ಬ ಒಳ್ಳೆ ಮೊನ್ನೆ ಇವತ್ತೇ ಟ್ರೋಲ್ ಪೇಜಲ್ಲಿ ನೋಡಿದೆ, ಫಹದ್ ಫಾಜಿಲ್ಗೆ ಒಬ್ಬ ಕನ್ನಡಕ್ಕೆ ಅನ್ನೋರಿಗೆ ನನಗೆ ಅದು ಖುಷಿ ಆಯಿತು. ಇದಕ್ಕೆ ಅಂದರೆ ಡೈರೆಕ್ಟ್ರಿಗೆ ಅದೇ ಖುಷಿ. ಇದಕ್ಕೂ ಮುಂಚೆಗೆ ಅದು ಆ ಟ್ರೋಲ್ ಆಗಿರಲಿಲ್ಲ, ಇವಾಗ ಇದಕ್ಕಾಯ್ತಲ್ಲ, ಓಕೆ ನಮ್ದು ಇನ್ನೂ ಸಣ್ಣ ಸಣ್ಣ ಕ್ರೆಡಿಟ್ಸ್ಗಳು, ಇದೇ ಖುಷಿ ನಮಗೆ. ಹೌದು. ಸೊ ವಿಜಯ್ ಒಂದು ತುಂಬಾ ಒಂದು ಒಳ್ಳೆ ಪಂಚಿಂಗ್ ಡೈಲಾಗ್ ತುಂಬಾ ಇದೆ. ಅದರಲ್ಲಿ ಒಂದು ಪಾಪ ಕಚ್ಚಗುಳಿ ಇಡೋ ಡೈಲಾಗ್ ಅಂದ್ರೆ ಕಿಸಿಯೋ ಹೆಣ್ಣು ಕಚ್ಚದೇ ಇರೋ ಗಂಡು ಇಲ್ಲ ಅಂತ. ನಿಜಾನ? ಅದ್ ಗೊತ್ತಿಲ್ಲ, ನೀವು ಡಿಫೆಂಡ್ ಮಾಡ್ಬೇಕು ನಿಮ್ ಡೈಲಾಗ್. ನೀವು ಬರ್ತಿದ್ದಲ್ಲ, ಹೇಳಿ ಸರ್ ಈಗ. ಹೌದಾ? ಕಿಸಿದಿರೋ ಹೆಣ್ಣು ಕಚ್ಚದೇ ಇರೋ ಗಂಡು ಇಲ್ಲ ಅಂತ. ಹೌದಾ? ಇಲ್ಲ, ಹೆಣ್ಮಕ್ಳು ನಕ್ರೆ ಚಂದ, ಗಂಡು ಮಕ್ಕಳು ಅವಾಗವಾಗ ಅಲ್ಲಲ್ಲಿ ಮನೇಲಿ ಕಚ್ತಾ ಇರ್ತಾರಲ್ಲ, ಅದು ರೂಢಿಯ. ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಹೇಳೋಡ್ರು ಇಲ್ಲಿ ನಾಚಿಕೆ ವಿಜಯ್ ಅವರಿಗೆ ಆಮೇಲೆ ಹೇಳುವಾಗ. ಕ್ಯಾಮ್ರಾ ಆನ್ ಆಯ್ತು ಅಂದ್ರೆ ಅದು ಏನ್ ಮ್ಯಾಜಿಕ್ ಆಗುತ್ತೋ ಗೊತ್ತಿಲ್ಲ. ಅದು ನಮಗೆ ಕ್ಯಾಮ್ರಾ ಆನ್ ಆಗಬೇಕು, ಡೈರೆಕ್ಟರ್ ಆಕ್ಷನ್ ನಾನು ಭೀಮಾ, ಸಲಗ, ಬೇರೆ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ವಿಜಯ್ ಅವ್ರನ್ನ ನೋಡಿದೀವಿ. ಅವ್ರ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ಅದೆಲ್ಲೋ ಒಂದ್ ಕಡೆ ಆದ್ರೆ ಲ್ಯಾಂಡ್ ಲಾರ್ಡ್ ಇನ್ನೊಂದ್ ಕಡೆ ಬಂದು ನಿಲ್ಲುತ್ತೆ ಅಂತ ನನಗೆ ಅನ್ಸುತ್ತೆ. ಟಿಲ್ ನೌ ನಾನು ಅನ್ನಿಸ್ದಂಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಐಟಮ್ಸ್, ನೀವು ಬ್ಲೇಸರ್ ಹಾಕೊಂಡು ಖುಷಿ ಪಡುವಂತ ಆ ಸನ್ನಿವೇಶ. ಒಬ್ಬ ಶ್ರಮಿಕ ಅವ್ನ್ ಯಾವಾಗ್ಲೂ ಕೂಡ ಕೊಳೆ ಆಗಿರುತ್ತೆ, ಬಟ್ಟೆ ಮಣ್ಣಿಂದ ಕೂಡಿರುತ್ತೆ. ಯಾಕಂದ್ರೆ ಮಣ್ಣಿನ ಮಕ್ಕಳು ನಾವೆಲ್ಲರೂ ಕೂಡ ಶ್ರಮಿಕರು. ಅದ್ರ ಮೇಲೊಂದು ಅವನ್ ಬ್ಲೇಸರ್ ಅಂತ ಬಿದ್ದಾಗ ಆತನಿಗೆ ಆಗುವಂತ ಒಂದು ಖುಷಿ, ಅದು ಒಂಥರ ಹಿಂಗ್ ಹಾಕೊಂಡು ಹಿಂಗ್ ಮಾಡೋದು ಎಲ್ಲ ನನಗೆ ನಾವೆಲ್ಲ ಹೇಳ್ಕೊಡಕ್ ಆಗಲ್ಲ. ಹಾಕೊಳ್ಳಿ ಸರ್ ಅಂತ ಹೇಳ್ಬೋದು ಅಷ್ಟೇ. ಅದು ಆ ಪಾತ್ರ ಹಾಕೊಂಡಾಗ ಹೀಗೆ ಆ್ಯಕ್ಚುಲಿ ಲಾಸ್ಟ್ ಡೇ ರಾಚೆಯ ಪಾತ್ರ ಮುಗಿದಾಗ ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ರು ಸರ್. ಅವ್ರನ್ನ ಅಷ್ಟು ಆವರಿಸ್ಕೊಂಡ್ಬಿಟ್ಟಿತ್ತು ಆ ಪಾತ್ರ. ಹತ್ಕೊಂಡು ಹೋದೆ ಮನೆಗೆ, ಹತ್ಕೊಂಡು ನನ್ನ ನಿತನ್ಯ ಇದ್ದ ಜೊತೆಯಲ್ಲಿ ಕಣ್ಣಲ್ಲಿ ಹಂಗೆ ನೀರು ಹಾಕ್ಕೊಂಡು, ಇಷ್ಟೇಮ್ಮ ಒಬ್ಬ ನಟನಿಗೆ ಬೇಕಾಗಿರೋದು ಇಷ್ಟೇಮ್ಮ, ನಾನು ನಟನೆ ಕಲಿತಾ ಇದ್ದೀನಿ, ಆದರೆ ಈ ಪಾತ್ರ ಮತ್ತೆ ಮಾಡೋಕ್ಕಾಗಲ್ಲ, ಎಷ್ಟೋ ಜನಗಳ ನೋವು ಮತ್ತು ಕೂಗನ್ನ ನಾನು ಮಾಡಿದ್ದೀನಿ, ಇನ್ಮೇಲೆ ಅದಿಲ್ವಲ್ಲಮ್ಮ ನನಗೆ, ಮತ್ತೆ ಅದನ್ನು ಇದೇ ಲ್ಯಾಂಡ್ ಲಾರ್ಡ್ನ ನಾನು ಮಾಡಲ್ಲ, ನನಗೆ ಯಾವಾಗಲೂ ಇದೊಂದು ಫೀಲ್ ಆಗುತ್ತೆ ಕೆಲವು ಪಾತ್ರಗಳು ಮಾಡಿದಾಗ ಅಂತ. ಇನ್ ಸಿನಿಮಾಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿದ್ದು ನೀವು ಪೂರ್ತಿ ಆ ಕೋಲಾರ ಭಾಗದ ಲ್ಯಾಂಗ್ವೇಜ್, ನಿಂಕ ನಂಕ, ಅದು ತುಂಬಾ ನಮ್ಮಲ್ಲೂ ಕೆಲವರು ಕಲೀಗ್ಸ್ ಇದ್ದಾರೆ, ಅವ್ರ ಜೊತೆ ಮಾತಾಡುವಾಗ ನಮ್ ಕರ್ನಾಟಕದ ಸೊಗಡೆ ಅದು. ಒಂದು 100 ಕಿಲೋಮೀಟರ್ಸ್ 50 ಕಿಲೋಮೀಟರ್ಸ್ ದಾಟಿದ ತಕ್ಷಣ ನಮಗೆ ಬೇರೆ ಬೇರೆ ರೀತಿಯಾದಂತಹ ಸ್ಲ್ಯಾಂಗ್ಗಳು ಸಿಗುತ್ತೆ. ಸೊ ಈ ಸ್ಲ್ಯಾಂಗ್ ಅನ್ನ ನೀವು ಬಳಸಿದ್ರಿ. ಆಕ್ಚುಲಿ ನನಗೆ ಪರಿಚಯನೇ ಇಲ್ಲದ ಬಟ್ ಧೈರ್ಯ ಏನೋ ಒಂದು ಮಾಡಬೇಕು ಹೊಸದು ಅಂತ. ಅದ್ರಲ್ಲಿ ಅರ್ಧ ಈಸಿ ಸಾರ್ದು ಸ್ವಲ್ಪ ಅದೇ ಲ್ಯಾಂಗ್ವೇಜ್ ಆಗಿರೋದ್ರಿಂದ, ಅದ್ರದ್ದು ದಾಟಿ ಎಲ್ಲ ಆಗಿರೋದ್ರಿಂದ ನನಗೆ ಅದು ಅನುಕೂಲ. ಸ್ವಲ್ಪ ಅಲ್ಲ, ಪೂರ್ತಿ ಅದೇ ಲ್ಯಾಂಗ್ವೇಜ್. ತಲೆಗಳು ಉಳ್ಳೋತವೆ ಅಂತ ಇನ್ನುಳಿದವ್ರಿಗೆ. ಸೊ ಅದಕ್ಕೋಸ್ಕರ ಮಂಜು ಅಂತ ಒಬ್ಬ ನಾನು ಅದು ಭಾಷೆಗೆ ಅಂತಲೇ ಇಟ್ಕೊಂಡು ಪ್ರತಿ ಹಂತದಲ್ಲೂ ಜೊತೆಗಿದ್ದು ಎಫರ್ಟ್ ಹಾಕಿದ್ರು. ಅಂದರೆ ಆ್ಯಕ್ಚುಲಿ ನನಗೆ ಸಾರು ಜಂಗ್ಲಿಯಲ್ಲಿ ಬಳಸಿದ್ರು, ಅದಾದಮೇಲೆ ಪುಷ್ಪದಲ್ಲಿ ಬಳಸ್ಬಿಟ್ರು. ನನಗೆ ಬೇಜಾರು ಅಲ್ಲಿ ಅದೇ ಆಯಿತು. ಬೇರೆ ಲ್ಯಾಂಗ್ವೇಜ್ ಅವ್ರು ನಮ್ಮ ಲ್ಯಾಂಗ್ವೇಜ್ ಹಿಡಿದು ತೋರಿಸ್ತವ್ರೆ ಅಂದರೆ ನನಗೆ ಅದಕ್ಕೆ ಯಾವಾಗಲೂ ಚಾಲೆಂಜ್ ಇದೆ. ಅಲ್ಲ ಹೆಸರನ್ನು ಬಂತು, ನಾವು ಯಾಕೆ ಮಾಡ್ತಾ ಇಲ್ಲ. ಪುಷ್ಪದಲ್ಲಿ ಬಳಸಿದ್ರು, ಇಲ್ಲಿ ಎಷ್ಟೋ ಜನ ಪುಷ್ಪದಲ್ಲಿ ಡಬ್ಬಿಂಗ್ ಸೂಪರ್ ಕನ್ನಡಕ್ಕೆ ಅಂತ ಹೇಳ್ತಾ ಇದ್ರು. ನಾನು ನೋಡಿದೆ ಅದು ಕೋಲಾರ ಭಾಗದಷ್ಟೇ, ನಾನು ಯಾಕೆ ಬಳಸಬಾರ್ದು, ನಮ್ಮೂರದ್ದು ಯಾರ್ಯಾರೋ ಬಂದು ಬಳಸ್ತಾ ಇದ್ದಾರೆ. ನನಗೆ ಮತ್ತೆ ಅದು ಟ್ರಿಗರ್ ಪಾಯಿಂಟ್ ಆಯಿತು. ನಾನು ಅದಕ್ಕೋಸ್ಕರ ಅಲ್ಲಿ ನಾನು ಅದಕ್ಕೇನೆ ಈಗ ಆ ಕೋಲಾರದ ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಕೋಲಾರದ ಭಾಷೆಯಿಂದ ಮಾಡಿರೋದ್ರಿಂದ ದಯಮಾಡಿ ಕೋಲಾರದ ಎಲ್ಲ ಸ್ಟೂಡೆಂಟ್ಗಳು, ಸ್ಪೆಷಲಿ ಓದುವಂಥ ಮಕ್ಕಳು, ಓದ್ತಾ ಇರೋವಂಥ ಮಕ್ಕಳು, ಕಾಲೇಜಲ್ಲಿರೋ ಮಕ್ಕಳು ಎಲ್ಲರೂ ನೋಡಿ ಇದನ್ನು. ಅಂದರೆ ಕೋಲಾರ ಕ್ರಾಂತಿ ಆಗಬೇಕು, ಏನು ಸಂವಿಧಾನದ ಒಂದು ತಿರುವು ಪಡ್ಕೋಬೇಕು ಅಂದರೆ ನಾವೆಲ್ಲ ಕೋಲಾರದ ಮಕ್ಕಳಿಂದ ಶುರುವಾಗಲಿ ಅದು. ಅಂದರೆ ಲೈಕ್ ಎಲ್ಲರೂ ಬಂದು ನೋಡಲಿ, ಎಲ್ಲ ವರ್ಗದವರು ಬಂದು ನೋಡಲಿ ಕೋಲಾರದಲ್ಲಿ ಅಂತ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅದಕ್ಕೆ MLA ಅವ್ರ ಹತ್ರ ಕೂಡ ಮಾತಾಡ್ತಾ ಇದ್ದೀನಿ. ಅವರು ಕೂಡ ಸಾಥ್ ಕೊಟ್ಟು ಮಾಡಿದ್ರೆ, ಈಗ ನಾವು ಕೋಲಾರ ಭಾಷೆ ಮಾಡಿರೋದಕ್ಕೆ ಕೋಲಾರದಲ್ಲಿ ಆಗಿರುವಂಥ ಎಷ್ಟೋ ನೋವಿನ ಕಥೆಗಳನ್ನು ನಾವು ಪ್ರತಿನಿಧಿಸಿ ನಿಂತಿದ್ದೀವಿ. ಅದಕ್ಕೆ ಅವತ್ತು ಸಂವಿಧಾನದ ಪಾಠ ಇರಲಿಲ್ಲ, ಇವತ್ತು ಸಂವಿಧಾನದ ಪಾಠ ಮಾಡಿ ಅಂತ. ರಾಜ್ ಬಿ ಶೆಟ್ಟಿ ಅವರು ಅದನ್ನ ತಗೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ಅವರಿಗೆ ಹೆಚ್ಚು ಸಮಯ ಹಿಡಿತು ಅಂತ ಅನ್ಸುತ್ತೆ. ಯಾಕಂದ್ರೆ ಕಂಪ್ಲೀಟ್ಲಿ ಸ್ಲ್ಯಾಂಗ್ ಬೇರೆ. ಈಗ ದುನಿಯೋಜಿ ಸರಿಗೆ ಅದರಲ್ಲೇ ಇರೋದ್ರಿಂದ ಅವ್ರಿಗೆ ಬರುತ್ತೆ, ಬೇರೆ ಆರ್ಟಿಸ್ಟ್ಗಳು ಕೂಡ ಕ್ಯಾಚ್ ಮಾಡ್ಬೋದು. ಬಟ್ ಅವರಿಗೆ ಸ್ಲ್ಯಾಂಗ್ ತುಂಬಾ ಡಿಫ್ರೆಂಟ್ ಇರೋದ್ರಿಂದ ನಿಜವಾಗ್ಲೂ ಅವರು ನನಗೆ ಅದೊಂದು ಭಯ ಪಟ್ಟಿದ್ದು ವಿಚಾರ. ಆ್ಯಕ್ಟಿಂಗ್ ಬಗ್ಗೆ ನನಗೆ ಭಯ ಇರಲಿಲ್ಲ.
ಎಲ್ಲೋ ಹೋದ್ರು ಅವ್ರೂರ್ದು ಬಂದ್ಬಿಡುತ್ತಾ. ಇವಾಗ ನಾನು ಮಾತಾಡ್ತಿದ್ದೀನಿ ಅಂದರೆ ಬೆಂಗಳೂರು ಇಲ್ಲ, ನನ್ನ ಉತ್ತರ ಕರ್ನಾಟಕ ಬರ್ತಾನೆ ಇದೆ. ಅದು ನಾನು ಏನು ಇದ್ರು ಬರುತ್ತಾ ಅನ್ನೋದು ಒಂದು ಭಯ ಇತ್ತು. ಬಟ್ ಅವರು ಬಂದ ತಕ್ಷಣ ಅವರು ಹಿಂದಿನ ದಿನ ರಾತ್ರಿ ಸೀನ್ ಪೇಪರೇ ಕೇಳೋದು. ಸೀನ್ ಪೇಪರ್ ಮತ್ತು ನಮ್ಮ ಸ್ಲ್ಯಾಂಗ್ ಚೇಂಜ್ ಮಾಡ್ತಾ ಇದ್ದಲ್ಲ, ಅವನು ಧಾಟಿಯಲ್ಲಿ ಒಂದು ವಾಯ್ಸ್ ನೋಟ್ ಹೋಗ್ಬೇಕಿತ್ತು ಅವ್ರಿಗೆ. ಸೊ ಅದನ್ನು ಚೆನ್ನಾಗಿ ಕಲ್ತ್ಕೊಂಬಂದು ಏನೇ ಇದು ಮಾಡಿ ಸಡನ್ ಆ ಸ್ಪಾಟಲ್ಲಿ ಚೇಂಜಸ್ ಆದ್ರೂ ಅದು ಮತ್ತೆ ಟೈಮ್ ತೊಗೊಂಡು ಕಲಿತು ಮಾಡ್ತಾಯಿದ್ರು. ಸೊ ಅದರಿಂದ ಸ್ವಲ್ಪ ಅಲ್ಲ ಆಲ್ಮೋಸ್ಟ್ ಅವ್ರು 99% ಅದನ್ನ ಅಚೀವ್ ಮಾಡಿ ತುಂಬಾ ಚೆನ್ನಾಗಿ ಅಚೀವ್ ಮಾಡಿದ್ರೆ ಅನ್ಸೋದಿಲ್ಲ. ಅದನ್ನ ನಾನು ಹೇಳಿದ್ದು, ಅವರು ಎಲ್ಲಿ ಆ ಥರದ್ದು ಏನಾದರೂ ಆಗತ್ತೆ ಅನ್ನುವಾಗ ಒಂದು ಸ್ಮೈಲ್ ಕೊಡ್ತಾರೆ, ಇಲ್ಲ ಒಂದು ಫೆರೋಷಿಯಸ್ ಲುಕ್ ಕೊಡ್ತಾರೆ, ಅಲ್ಲಿಗೆ ಮ್ಯಾಚ್ ಆಗ್ಬಿಡುತ್ತೆ. ಯಾರು ಅದನ್ನ ಹಿಡಿಯಕ್ಕೆ ಚಾನ್ಸೇ ಕೊಡಲ್ಲ. ಅದು ಅವರ ಒಂದು ಪಾಸಿಟಿವ್. ಆ್ಯಂಡ್ ಅಫ್ಕೋರ್ಸ್ ಮಗ್ಳಿಗೆ ಪಾತ್ರ ಹೆಂಗೆ ಅನ್ನಿಸ್ತು ನಿಮಗೆ? ಸರ್ ಈಗ ತುಂಬ ನಾನು ಯಾವತ್ತೂ ಹೊಗಳಲಿಲ್ಲ. ಅಪ್ ಟು ರಿಲೀಸ್ವರೆಗೂ ಕೇಳ್ತಿದ್ಲು, ಅಪ್ಪ ಡೈರೆಕ್ಟ್ರಿನ ಹೇಳಿದ್ರೆ ಚೆನ್ನಾಗಿ ಮಾಡಿದ್ದೀನ ಅಂತ. ಆಮೇಲೆ ನನ್ನನ್ನು ಕೇಳೋಳು. ಅವಳು ಆ್ಯಕ್ಚುಲಿ ತುಂಬ ಪ್ರಶ್ನೆ, ಅವಳು ಕ್ವೆಶ್ಚನ್ ಬ್ಯಾಂಕ್ ಅವಳು ಯಾವಾಗಲೂ. ಸರಿ ಸಿನಿಮಾ ಶುರುವಾದಾಗಿಂದ ಎಂಡ್ವರೆಗೂ ಕೇಳೋದು, ರಿಲೀಸ್ ಆಗೋವರೆಗೂ ಕೇಳೋದು, ಇರಮ್ಮ ನಾನು ರಿಲೀಸ್ ಟೆನ್ಸ್ ಅಲ್ಲಪ್ಪ ನಾನು ಹೆಂಗೆ ಮಾಡಿರ್ತೀನಪ್ಪ, ಜನ ಏನಂತಾರಪ್ಪ ನನ್ನ ಅಂತ. ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಸಾರ್ಥಕ ಆಯಿತು ನನ್ನ ಮಗಳು ಅನ್ಸ್ಕೊಂಡಿದ್ದಕ್ಕೆ. ಒಂದು ಒಳ್ಳೆ ಸ್ಟೇಜ್ಗೆ ಇಡೀ ಜನತೆ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ. ಹಂಗಾಗಿ ಅವ್ರಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಸರ್. ಆ್ಯಂಡ್ ಅದು ಅಪ್ಪ ಮಗಳದ್ದು ಆ ಬಾಂಡಿಂಗ್ ತೆರೆ ಮೇಲೆ ಬರುವಾಗಲೇ ಏನು ಬಹುಶಃ ಅದು ಕಷ್ಟನೇ ಆಗಲಿಲ್ಲ ಅನ್ಸುತ್ತೆ. ಯಾಕಂದರೆ ನಿಜ ಜೀವನದಲ್ಲೂ ಅಪ್ಪ ಮಗಳು ಸೊ ಆ ಬಾಂಡಿಂಗ್ ಯಾವಾಗಲೂ ಇದ್ದೇ ಇರುತ್ತೆ. ಡಾಟರ್ಸ್ ಆರ್ ಏಂಜಲ್ಸ್ ಯಾವಾಗಲೂ ಕೂಡ. ಸೊ ತೆರೆ ಮೇಲೂ ಕೂಡ ತುಂಬ ಈಸಿ ಆಯ್ತು ಅನ್ಸುತ್ತೆ ಮಗಳಿಗೆ. ಅವಳ ಕೆಲವ್ರು ಹೇಳಿದ್ರು, ಆಮೇಲೆ ಅಬ್ಸರ್ವ್ ಮಾಡಿದೆ, ಅವಳ ಕಣ್ಣು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಆ ಕಣ್ಣು ಬಿಡೋದು ಎಲ್ಲ ವೆರಿ ಪವರ್ಫುಲ್ ಅನ್ನಿಸ್ತು. ಅಂದರೆ ತುಂಬ ವಿಷಯ ಹೇಳುತ್ತೆ ಅನ್ನೋ ಥರ. ಸೊ ಹಂಗಾಗಿ ಇವತ್ತು ಹೊಗಳ್ತಾ ಇದ್ದೀನಿ ಅವಳನ್ನ. ನಿಜ ತುಂಬ ಚೆನ್ನಾಗಿ ಮಾಡಿದ್ರೆ. ಹೊಸವರು ಮೊದಲನೇ ಸಿನಿಮಾ ಅಂತ ಹೇಳಿ ಅನ್ಸಲ್ಲ, ಪಳಗಿದ್ದಾರೆ ಅಂತ ಅನ್ಸುತ್ತೆ. ಆಕ್ಟಿಂಗ್ ಟ್ರೈನಿಂಗು ಆ ಥರ ಸರ್. ಫಸ್ಟ್ ಅನುಪಮ್ ಖೇರ್ ಶಾಲೆಯಲ್ಲಿ ಓದ್ಕೊಂಡು ಬಂದು, ಆಮೇಲೆ ನಮ್ಮ ಜಡೇಶ್ ಅವರು 1 ಮಂತು ನೀನಾಸಂ ಟೀಚರ್ ಒಬ್ಬರನ್ನ ಜೊತೆಲಿ ಬಿಟ್ಟು ಎಲ್ಲ ಟ್ರೈನ್ ಮಾಡ್ತಿದ್ರು. ಸೊ ಹಾಗಾಗಿ ನಮ್ಮ ನೀನಾಸಂ ಟ್ರೈನರ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು. ನಿಮ್ಮೆಲ್ಲರ ಪರಿಶ್ರಮ, ಅದೊಂದು ಪರಿಶ್ರಮನೇ ಅದು. ಯಾಕಂದರೆ ಒಂದು ನಟನೆನ ಕ್ರಿಯೇಟ್ ಮಾಡೋದು, ಅದಕ್ಕೆ ಒಂದು ಸಾರ್ಥಕತೆ ಕೊಟ್ಟಿದ್ದೀನಿ. ಯಾಕಂದರೆ ಅವರು ರಚಿತಾ ಮೇಡಮ್ ಜೊತೆ ಆ್ಯಕ್ಟ್ ಮಾಡಬೇಕು, ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು, ರಾಜ್ಬಿ ಸರ್ ಜೊತೆ, ಹೊಸಬ್ರು ಅಚ್ಯುತ್ ಸರ್ ಜೊತೆ, ಅಂದರೆ ದಿಗ್ಗಜರು. ಸೊ ಇವ್ರ ಮುಂದೆ ಮಾಡಬೇಕಂದ್ರೆ ಅವರಲ್ಲಿ ಭಯ ಇದ್ಬಿಟ್ರೆ ಅದು ಆಗೋದೇ ಇಲ್ಲ. ಅದಕ್ಕೆ ಮುಂಚೆ ತುಂಬ ತಯಾರಿ, ಬಟ್ ಅವ್ರಿಗೆ ಆ ಭಯ ಇಲ್ಲ. ಅದೇ ಅವ್ರಿಗೆ ಅರ್ಧ ಗೆಲುವು. ಮಾಡ್ತೀನಿ ಅನ್ನೋದು ಒಂದು ನಂಬಿಕೆ. ನಾನು ಒಂದ್ಸರಿ ರಾಜು ಸರ್ ಹತ್ರ ಸೀನ್ ಆದಮೇಲೆ, ಅದೆಲ್ಲ ಅರೆಸ್ಟ್ ಮಾಡ್ಕೊಂಬರೋ ಸೀನ್ ಆದಮೇಲೆ ನನಗೆ ಶಾಕ್ ಆಯ್ತು. ಹೆಂಗೆ ಮಾಡ್ತಾಯಿದ್ದೀರಿ ಏನು? ನಾನು ಅದರಲ್ಲಿ ಹೇಳ್ತೀನಿ, ತುಂಬ ಏನು ನನ್ನ ಹತ್ರ ಏನು ಹೇಳ್ಸ್ಕೊಳ್ಳಲ್ಲ, ಬಟ್ ಇದೆಲ್ಲ ಧೈರ್ಯ, ಇದೆಲ್ಲ ಭಯ ಇಲ್ವ ನಿಮಗೆ? ಏನೋ ಗೊತ್ತಿಲ್ಲ ಸರ್, ಮೊದಲಿಂದ ಹುಚ್ಚು ಇಷ್ಟ ಇತ್ತು. ಅಪ್ಪ ಯಾವಾಗ ಒಪ್ಪಿಗೆ ಕೊಡ್ತಾರೋ ಇಲ್ಲ ಅಂತ ಹಂಗೆ ಇದು ಮಾಡ್ಕೊಂಡ್ವಿ. ಇವಾಗ ಕೊಟ್ಟರು, ಒಂದು ಅವಕಾಶ ಕೊಟ್ಟರು ಅಪ್ಪ. ಇದ್ರಾಗ ನಾನು ನೆಕ್ಸ್ಟ್ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಸರ್. ಇದರಲ್ಲಿ ಎಷ್ಟು ಎಫರ್ಟ್ ಇದ್ರೆ ಹಾಕ್ಬೇಕು ಅಂತ ನಿಜ. ಆ ಪಾತ್ರದ ಎಲಿವೇಶನ್ ಕೂಡ ಆದಾಗ ಕಾನ್ಸ್ಟೇಬಲ್ ಬಟ್ ಹೋಗಿ ಒಬ್ಬನ ಅರೆಸ್ಟ್ ಮಾಡ್ಕೊಂಡು ಬರೋದು, ಆ ಬಸ್ವಿ ಮಾಡ್ತೀನಿ ಅಂತೇಳಿ ಆ ಕಾಕಿ ಸೀರೆ ಕೊಡೋದು, ಅದನ್ನೇ ಆಕೆ ಉಟ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಬರೋ ಸೀನ್ ಇದೆಯಲ್ಲ, ಅಫ್ಕೋರ್ಸ್ ಕ್ರೆಡಿಟ್ ಗೋಸ್ ಟು ಯು ಆಸ್ ಅ ಡೈರೆಕ್ಟರ್. ಅದನ್ನು ತುಂಬ ಚೆನ್ನಾಗಿ ಸೀನನ್ನು ಕಟ್ಕೊಟ್ಟಿದ್ದೀರಿ. ಆ್ಯಂಡ್ ಪಾತ್ರ ಪೋಷಣೆ ಮಾಡಿರುವಂಥ ರಿತನ್ಯ ಕೂಡ ಆ ಗಡ್ಸ್ ಬರಬೇಕಲ್ಲ, ಕಣ್ಣಲ್ಲಿ ಬರಬೇಕಲ್ಲ ಆ ಫೈರು. ಯಾಕಂದ್ರೆ ನಾನು ಮಾತಾಡ್ತಿರೋದು ರಾಜ್ಬಿ ಶೆಟ್ಟಿ ಅಂತ ಒಬ್ಬ ದೈತ್ಯ ನಟ. ಅವನು ಹೋಗಿ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋದಿದೆಯಲ್ಲ, ಮಧ್ಯದಲ್ಲ ಡೈಲಾಗ್ ಪಂಚಸ್ ಇದೆಯಲ್ಲ, ಸೂಪರ್ ಅನ್ಸೋದು ರಿತನ್ಯ. ತುಂಬ ಎಲ್ಲರಿಗೂ ಫೇವ್ರೆಟ್ ಸೀನ್ ಅದು. ಆ ರಿತನ್ಯಗೆ ಸಾರಿಗೆ ಅದು ಎತ್ತಿನ ಗಾಡಿ ಇಟ್ಕೊಂಡು ನಿಂತಿರೋದೆ ಎಕ್ಸ್ಟ್ರಾರ್ಡಿನರಿ ಸೀನ್. ರಾಜು ಸರ್ಗೆ ಅದು ಮಿರರ್ ಸೀನ್. ಮಾತಾಡ್ಲೇಬೇಕು. ಯಾಕೆ ಫಹಾದ್ ಫಾಜಿಲ್ ಅಂತ ಒಬ್ಬ ಆಕ್ಟರ್ಗೆ ಅವ್ರನ್ನ ಕಂಪ್ಯಾರಿಸನ್ ಆಗಿದೆ ಅಂತ ಹೇಳಿದ್ರೆ, ದಟ್ ಮಿರರ್ ಸೀನ್. ಹೋಗಿ ಶರ್ಟ್ ಬಿಚ್ಚಿದ್ರು, ಎಸ್ ಅನ್ಕೊಂಡ್ವಿ, ಎಸ್ ಪ್ಯಾಂಟ್ ಬಿಚ್ತಾರೆ ಅಂತೇಳಿ, ಅಲ್ಲಿಗೆ ಸೀಮಿತ ಆಗತ್ತೆ ಅಂತ ಹೇಳಿ ಅಂದಾಗ ಅವ್ರು ಕೊಡೋ ಆ ಪಾತ್ರ ಪೋಷಣೆ ಇದೆಯಲ್ಲ, ಅದ್ಭುತ. ಆ ಮಿರರ್ ಸೀನ್ ಹಾಗೆ ಇದೆ. ರಚಿತಾ ಮೇಡಮ್ ಕೊಡ್ಲಿ, ಹೀರೋ ಕೊಡೋ ಸೀನ್ ಒಬ್ಬೊಬ್ಬರು ಒಂದೊಂದು. ನಾನು ಹೇಳ್ತೀನಿ, ಈ ಸೀನ್ ನೀವು ಸ್ಕೋರ್ ಮಾಡ್ಕೋಬಹುದು, ಮಾಡ್ಕೊಳ್ಳಿ. ಜಡೇಶ್ ವೆರಿ ಸ್ಮಾರ್ಟ್ ಆಗಿ ನೋಡಿ, ಮಾಡಿರೋಂಥ ಸಿನಿಮಾಗಳು ಕಮ್ಮಿ ಇದ್ರು ಕೂಡ ಅವ್ರ ಬ್ಯಾಕ್ ಗ್ರೌಂಡ್ ವರ್ಕ್ ತುಂಬಾ ಜಾಸ್ತಿ ಇದೆ. ಜಡೇಶ್ ಖುಷಿ ಆಗೋದು ಅದೇನೆ. ಈ ಸಿನಿಮಾದಲ್ಲಿ ನಾನು ಗುರು ಶಿಷ್ಯರು ನೋಡಿದೆ, ಎಂಜಾಯ್ ಮಾಡಿದೆ. ಕಾಟೇರ ಅಫ್ ಕೋರ್ಸ್ ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ಲ್ಯಾಂಡ್ ಲಾರ್ಡ್ ಬೇರೆನೇ ಲೆವೆಲಿಗೆ ಜಡೇಶ್ ಅವರನ್ನು ಕರ್ಕೊಂಡು ಹೋಗಿ ನಿಲ್ಲಿಸ್ತು. ಪ್ರತಿಯೊಂದು ಸೀನ್ ಬೈ ಸೀನ್ ಆ ಸ್ಟಿಚ್ ಮಾಡೋದಿದೆಯಲ್ಲ, ಅದೇ ಮೇನ್ ಥಿಂಗ್ ಒಬ್ಬ ಡೈರೆಕ್ಟರ್ ಅಲ್ಲಿ ಗೆದ್ದಿದ್ದಾರೆ. ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಐ ಥಿಂಕ್ ಅಜನೀಶೇ ಮಾಡಿದ್ರ ಸಾಂಗ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್. ಅಜನೀಶ್
ಫ್ಯಾಂಟಾಸ್ಟಿಕ್ ವರ್ಕ್ ಅಜನೀಶ್ ಅವ್ರದ್ದು ಸಾಂಗ್ಸ್ ಮತ್ತೆ BGM. ಐ ಥಿಂಕ್ ಆ ಹೀರೋನ ಎಲಿವೇಟ್ ಮಾಡೋದು ವಿಲನ್ ಎಲಿವೇಟ್ ಮಾಡೋದೇ BGM. ಹೌದು ನಿಜ. ಅಜನೀಶ್ ಅಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಜನೀಶ್, ಥ್ಯಾಂಕ್ ಯು ವೆರಿ ಮಚ್. ಈ ಸಕ್ಸಸ್ಗೆ ನೀವು ಕೂಡ ಒಂದು ದೊಡ್ಡ ಕಾರಣರಾಗಿದ್ದೀರ. ನಿಜ. ಎಸ್, ಸಿನಿಮಾದಲ್ಲಿ ನೀವು ಹೇಳಕ್ಕೆ ಹೊರಟಿರುವಂತಹ ಒಂದು ವಿಚಾರಗಳು ಅದೆಲ್ಲವೂ ಕೂಡ ಈಗಿನ ಜನ್ರೇಷನ್ ಅಥವಾ ಪ್ರತಿಯೊಂದು ಜನ್ರೇಷನ್ನಿಗೆ ಮುಟ್ಟಿದೆ ಅಂತ ಹೇಳಿ ಅನ್ಸುತ್ತಾ? ಈಗ ಬರ್ತಾ ಇರುವಂಥ ಒಂದು ರೆಸ್ಪಾನ್ಸನ್ನು ನೀವು ನೋಡ್ತಾ ಇದ್ರೆ? ಇಲ್ಲ, ಅದು ನನಗೆ ಇನ್ನೂ ಸಾಲ್ತಾ ಇಲ್ಲ. ಅಂದರೆ ಇನ್ನೂ ತಿಳ್ಕೊಬೇಕು, ಇನ್ನೂ ರೀಚ್ ಆಗಬೇಕು, ಇನ್ನೂ ತುಂಬ ಅಂದರೆ ತುಂಬಾ ಇದೆ. ಸೊ ಅದಕ್ಕೆ ಈ ಪವರ್ಫುಲ್ ಮೀಡಿಯಾ ಸಿನಿಮಾ, ಈ ಸಿನಿಮಾ ಥ್ರೂ ಆದರೆ ಇನ್ನೂ ತಿಳಿಸ್ಬೇಕು ಅನ್ನೋದು ಅಟ್ಲೀಸ್ಟ್ ಬಂದು ಸಿನಿಮಾ ನೋಡಬೇಕು. ರೀಚ್ ಮಾಡಿಸೋದೇ ದೊಡ್ಡ ಕೆಲಸ ನಮ್ಗಳಿಗೆ, ಮೇಕರ್ಸಿಗೆ ಅಂತೇಳಿ. CM ಅವ್ರನ್ನ ಭೇಟಿ ಮಾಡಿದ್ರಿ, ಏನು ಹೇಳಿದ್ರು CM ಅವರು? ಸಿನಿಮಾ ನೋಡ್ತಾರೆ. ಈಗ ಅಧಿವೇಶನ ನಡೀತಾ ಇದೆ, ಈ ಗ್ಯಾಪಲ್ಲಿ ನಾನು ನೋಡ್ತೀನಿ. ಯಾಕೆಂದರೆ ಒಳ್ಳೆ ಕಾಸ್ಗೋಸ್ಕರ ಮಾಡಿದ್ದೀರಾ. ಸಂವಿಧಾನ ಇದೆಲ್ಲನೂ ಇಟ್ಕೊಂಡು ಮಾಡಿರೋದ್ರಿಂದ ಸಂವಿಧಾನವೇ ದೊಡ್ಡ ವಿಷಯ. ಅವರಿಗೆ ತುಂಬ ಖುಷಿ ಆಯಿತು ಸಂವಿಧಾನದ ಬಗ್ಗೆ ಮಾತಾಡ್ತೀವಿ ಅಂತ. ಅವರು ಹುಟ್ಟು ಹೋರಾಟಗಾರ, ಹೋರಾಟದಿಂದ ಬಂದಿರುವಂಥವ್ರು, ಸಂವಿಧಾನ, ಪ್ರಜಾಪ್ರಭುತ್ವ ಇದ್ರ ಬಗ್ಗೆ ತುಂಬಾನೇ ಮಾತಾಡುವಂಥವ್ರು, ಆ ಗುಣಗಳನ್ನ, ಸಿದ್ಧಾಂತಗಳನ್ನ ಇಟ್ಕೊಂಡಿರುವಂಥವ್ರು. ಅವ್ರು ಆದಷ್ಟು ಜನ ನೋಡ್ತೀನಿ ಅಂತ ಹೇಳಿದ್ದಾರೆ. ಇಡೀ ಮಂತ್ರಿಮಂಡಲ ಕೂಡ ನೋಡ್ತೀನಿ. ನನಗೆ ಎಲ್ಲ ಪಕ್ಷದ ನಾಯಕರು ಮತ್ತು ಎಲ್ಲ ಪಕ್ಷದ ಯಾರು ಮಿನಿಸ್ಟ್ರುಗಳಿದ್ದಾರೆ ಎಲ್ಲರೂ ಹೋಗಿ ನೋಡಬೇಕು ಅನ್ನೋ ಆಸೆ ನನಗೆ. ಯಾಕಂದರೆ ಇದು ನಾವು ಮಾಡಿರೋದು ಯಾವುದೇ ಒಂದು ಪಕ್ಷಕ್ಕಲ್ಲ, ಸಂವಿಧಾನದ ಎಲ್ಲರೂ ಸಂವಿಧಾನಕ್ಕೋಸ್ಕರನೇ ಓಡಾಡ್ತಾ ಇದ್ದೀವಿ, ಅದೊಂದು. ಮತ್ತು ಈಗ ನಾಳೆ ಅಂದರೆ ಈಗ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಒಂದು 150 ಜನ ಸ್ಟೂಡೆಂಟ್ಸು ಅವರೇ ನಮಗೆ ಲೆಟ್ರ್ ಬರೆದು, ಸರ್ ನಮಗೆ ಇಂಟ್ರೆಸ್ಟ್ ಇದೆ, ನಾವು ನೋಡ್ತೀವಿ, ನಾವು ನೋಡಿ ನಿಮಗೆ ತಿಳಿಸ್ತೀವಿ ಅಂತೇಳಿ ಅಲ್ಲಿಂದ ಯೂನಿವರ್ಸಿಟಿಯಿಂದ ಒಂದು ಜಾಥಾ ಥರ ನಡ್ಕೊಂಡ್ಬಂದು ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ. ಇವೆಲ್ಲ ತುಂಬ ಖುಷಿಯಾಗೋ ವಿಷಯ. ಆ್ಯಂಡ್ ಯುಟಿ ಖಾದರ್ ಸರ್ ನೋಡಬೇಕು ಅಂತ. ಖಾದರ್ ಸರ್ ಕೂಡ ಅವರು ನಾನು ಸಿನಿಮಾ ನೋಡ್ತೀನಿ ಇದು, ಯಾಕೆಂದರೆ ನಾವು ಅದನ್ನೇ ಮಾತಾಡ್ತೀವಿ ಪ್ರತಿ ದಿವಸ ಕೂತ್ರೆ ನಿಂತರೆ ಸಂವಿಧಾನದ ಬಗ್ಗೆನೇ ನಾವು ಮಾತಾಡೋದ್ರಿಂದ ನಾನು ಪರ್ಸ್ನಲಾಗಿ ಅದು ಶೋನ ನೋಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಈ ಸಿನಿಮಾ ಒಂದು ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯದವರು ಕೂಡ ಬಂದು ನೋಡಬೇಕಾದಂಥ ಒಂದು ಅವಶ್ಯಕತೆ, ಅನಿವಾರ್ಯತೆ ಅದಿದ್ದೇ ಇದೆ ಅಂತ ನೋಡಬೇಕು ಈ ಸಿನಿಮಾ. ಅಟ್ಲೀಸ್ಟ್ ಪ್ರತಿಯೊಬ್ಬರು ಕೂಡ, ಯಾಕಂದರೆ ನೀವಾಗಲೇ ಹೇಳಿದ ಹಾಗೆ 80s ಕಾಲಘಟ್ಟದಲ್ಲಿ ಆಗುವಂಥ ಒಂದು ಕತೆ ಒಂದು ಸಮುದಾಯಕ್ಕೆ ಮಾತ್ರ ಇದು ಸೀಮಿತ ಅಲ್ಲ. ಇದು ಯಾವುದೋ ನಾವು ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಅನ್ನುವಂಥದ್ದಲ್ಲ ಸಿನಿಮಾದಲ್ಲಿ. ನಮ್ಮ ತಲೆಯಲ್ಲೇ ಇಲ್ಲ ಸರ್ ಅದು. ಕರೆಕ್ಟ್. ಇದು ಶ್ರಮಿಕ ವರ್ಗ, ಪ್ರತಿಯೊಂದು ಸಮುದಾಯದಲ್ಲೂ ಇದ್ದಾರೆ. ಉನ್ನತ ವರ್ಗ, ಲೋ ವರ್ಗ ಅನ್ನೋದಲ್ಲ, ಶ್ರಮಿಕರು. ಹೌದು, ಬಡ ಕಾರ್ಮಿಕರು ಅಂತ ಹೇಳ್ಬೋದಾ? ಕೂಲಿಯವರು ಎಲ್ಲರೂ ಇದ್ದಾರೆ. ನನಗೆ ಎಲ್ಲ ಜಾತಿಯವರು ನಮ್ಮೂರಲ್ಲಿ ಕೂಲಿಯವರು ಇದ್ದಾರೆ, ಎಲ್ಲ ವರ್ಗದವರು ಕೂಲಿಯವರು. ನಾವು ಯಾವಾಗ ಹೇಳಿದ್ರು ಕೂಲಿಯವರು ಅಂತಾನೆ ನಾನು ಮೆನ್ಷನ್ ಮಾಡಿದ್ದು. ಬಡತನ ಅನ್ನೋ ಶಾಪ ಎಲ್ಲ ವರ್ಗದಲ್ಲೂ ಇದೆ ಸರ್, ಎಲ್ಲ ವರ್ಗದಲ್ಲೂ ಬಡತನ ಅನ್ನೋ ಶಾಪ. ಆ ಶಾಪದಿಂದ ಎದ್ದು ಬರೋಕೆ ಆಗ್ತಾನೆ ಇಲ್ಲ ಸರ್. ನಮಗೆ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಆ ಶಾಪ ವಿಮೋಚನೆ ಆಗಿಲ್ಲ. ಆ ಶಾಪ ವಿಮೋಚನೆ ಮಾಡ್ಕೋಬೇಕಾದ್ರೆ ಸಂವಿಧಾನ ತಿಳ್ಕೋಬೇಕು, ಸಮಾನತೆ ಬರಬೇಕು. ಆ ಸಮಾನತೆಗೋಸ್ಕರ ನಾವು ಹೋರಾಡಬೇಕು. ಈಗ ನಾವು ಬೇರೆ ದೇಶಗಳನ್ನ ಹೋಲಿಸ್ಕೊಂಡ್ರೆ ನಾವು ಸಂವಿಧಾನದ ವಿಷಯದಲ್ಲಿ ತುಂಬ ಸಕ್ಸಸ್ ಕಂಡಿಲ್ಲ ಸರ್. ಬೇರೆ ದೇಶಗಳು ನೋಡಿದ್ರೆ ಆ ದೇಶದ ರೂಲ್ಸ್ಗಳಿಗೆ ನಮ್ಮ ಸಂವಿಧಾನ ಯಾವಾಗಲೂ ಮುಂದೆ ಹೇಗೆ ನಿಂತ್ಕೊಳ್ಳುತ್ತೋ ಅದನ್ನು ಯಾರೂ ಪಡ್ಕೋತಾ ಇಲ್ಲ. ಇಲ್ಲಿ ಬೇರೆ ದೇಶದಲ್ಲಿ ಎಷ್ಟು ಚೆನ್ನಾಗಿ ಖುಷಿಯಾಗಿದ್ದಾರೆ, ಎಷ್ಟು ಸಂತೋಷವಾಗಿದ್ದಾರೆ. ನಾವ್ಯಾಕೆ ಮಾಡ್ಕೋತಿಲ್ಲ? ಅದನ್ನು ಮಾಡ್ಕೋಬೇಕು. ನಾನು ಅದಕ್ಕೆ ಹೇಳೋದು, ಈ 5 ವರ್ಷ ಅವಧಿಯಲ್ಲಿ ದಯಮಾಡಿ ಯಾವುದೇ ಪಾಲಿಟಿಷಿಯನ್ ಆಗಲಿ ಮನೆಗೆ ಅಟ್ಲೀಸ್ಟ್ ಒಂದು ಮಗುಗೆ ಸಂವಿಧಾನ ಆದರೂ ಗೊತ್ತಾಗಂಗೆ ಮಾಡಿ ದಯವಿಟ್ಟು ಅಂತ. ಅಟ್ಲೀಸ್ಟ್ ಅವ್ರ ಅಪ್ಪ ಅಮ್ಮನಿಗೆ ಅವ್ನು ಕೈ ಹಿಡಿಬೋದಪ್ಪ, ವೋಟ್ ಮಾಡೋವಾಗ ಇದು ಮಾಡು ಅದು ಮಾಡು ಅಂತ. ಇಲ್ಲಾಂದರೆ ಕರ್ಕೊಂಡೋಗಿ ಯಾವುದಕ್ಕೆ ಓದ್ಬೇಕಪ್ಪ ಅನ್ನೋ ಕಾಲ ಇತ್ತು. ಹೌದು ಹೌದು ಅಲ್ವಾ? ಆವಾಗ ನಮ್ಮ ಅಪ್ಪ ಅಮ್ಮ ಯಾವುದಕ್ಕೆ ಓಟ್ ಹಾಕಿದೆ ಅಂದರೆ ನಾವು ಹೇಳಂಗಿಲ್ಲ ಅನ್ನೋರು. ಇವತ್ತು ಹೇಳೋ ಹಾಗೆ ಮಾಡಬೇಕು ಮಕ್ಕಳು ಮನೆಯಲ್ಲಿ. ನೀನು ಯಾರಿಗೆ ಓಟ್ ಹಾಕ್ತಿದ್ಯಾ, ಯಾಕೆ ಹಾಕ್ತಾ ಇದೆಯಾ, ನೀನು ಹಾಕೋ ಕಾರಣ ಹೇಳು. ಯಾಕಂದ್ರೆ ನನಗೂ 18 ವರ್ಷ ಆಗಿದೆ, ನಾನು ಯಾರಿಗೆ ಹಾಕಬೇಕು ಅಂತ ಹೇಳ್ತೀನಿ. ನೀನು ಎಷ್ಟು ಓದಿದ್ಯಾ, ನಾನು ಎಷ್ಟು, ನೀನು ತಂದೆ ಹೌದು ತಾಯಿ ಹೌದು, ಅದರ ವಿಚಾರದಲ್ಲಿ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಸಂವಿಧಾನದ ಬಗ್ಗೆ ಓದಿದ್ದೀನಿ. ನಾನು ಯಾರಿಗೆ ವೋಟ್ ಮಾಡ್ತೀನಿ ಅಂತ ಯಾವತ್ತು ನಿಂತ್ಕೊಂಡು ಆ ಮನೆಯಲ್ಲಿ ಬ್ಲೈಂಡಾಗಿ ಓಟ್ ಹಾಕಿದ್ದೀರಾ, ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ದೀರಾ, ಎಸ್ ನನ್ನ ಜಾತಿ ನನ್ನ ಕಡೆ ಅಂತ ಓಟ್ ಹಾಕಿದ್ದೀರಾ. ಸಂವಿಧಾನವನ್ನು ತಿಳ್ಕೊಂಡು ಯಾವತ್ತು ಮನೆಯಲ್ಲಿ ಎಲ್ಲ ಓಟ್ಗಳು ಬೀಳುತ್ತೋ ಅವತ್ತು ನಮ್ಮ ದೇಶ ತುಂಬಾ ಪ್ರಜಾಪ್ರಭುತ್ವ ಅವತ್ತು ಬರುತ್ತೆ. ರಾಜಪ್ರಭುತ್ವ ರಿಯಲ್ ಪ್ರಜಾಪ್ರಭುತ್ವ. ಹೌದು ಸರ್, ಹೌದು 100%. ಎಸ್ ವಿಜಯ್, ಒಂದು ಅದ್ಭುತವಾದಂಥ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾನ ಕೊಟ್ಟಿದ್ದೀರಿ, ರೀಚ್ ಮಾಡಿಸ್ತಾ ಇದ್ದೀರಿ ಜನರಿಗೆ, ಅದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ಸಿನಿಮಾ ಅನ್ನುವಂಥದ್ದನ್ನು ನೀವು ಹೆಗಲ ಮೇಲೆ ಹೊತ್ತು ಈ ಸಿನಿಮಾನ ಮುಡಿಸ್ತಾ ಇರೋದ್ರಿಂದಾಗಿ
ಖಂಡಿತ ಸಕ್ಸಸ್ ಆಗಲೇಬೇಕು. ಸಕ್ಸಸ್ ಕಂಡಿದೆ. ಈ ರಿಲೀಸ್ ಆಗಿ ಎಷ್ಟು ದಿನಗಳಲ್ಲಿ ಒಂದು ಒಳ್ಳೆ ಚೆನ್ನಾಗಿ, ನಾನು ಅದಕ್ಕೆ ಕಲೆಕ್ಷನ್ ಕೇಳಕ್ಕೆ ಹೋಗಲಿಲ್ಲ. ಗೊತ್ತು ಜನ ಥಿಯೇಟ್ರಲ್ಲಿ ನಾನು ನೆನ್ನೆ ನೋಡಿದಾಗಲೇ ಗೊತ್ತಾಯ್ತು ಕಲೆಕ್ಷನ್ ಹೆಂಗಾಗ್ತಿದೆ ಅಂತ. ಬಟ್ ಇದು ಕಲೆಕ್ಷನ್ಗೂ ಮೀರಿದ ಸಿನಿಮಾ ಆಗಬೇಕು ಅಂತ. ಹೌದು ಸರ್. ಎಲ್ಲರೂ ಪ್ರೊಡ್ಯೂಸರ್ ಸೇಫ್ ಆಗಬೇಕು. ಅಫ್ಕೋರ್ಸ್ ನಾವು ನೋಡ್ತೀವಿ. ವಿಜಯ್ ಸರ್ ಹೇಳಿದ್ರು, ಇದು ಏನು ನಮ್ಗೆ ಅಷ್ಟು ಬಡ್ಜೆಟ್ ಅಲ್ಲಪ್ಪ, ಇದು ಎಷ್ಟು ಜನ ತಲುಪ್ತಿ ಅನ್ನೋದು ನನಗೆ ಚಾಲೆಂಜ್ ಆಗಬೇಕು. ಇದನ್ನ ಇಷ್ಟು ಫಸ್ಟ್ ಕನ್ನಡದಲ್ಲಿ ತಲುಪಿಸೋಣ, ಎಷ್ಟು ಮನೆಗೆ ತಲುಪಿಸೋಣ, ಆಮೇಲೆ ಬೇರೆ ನೋಡೋಣ ಅಂತ ಹೇಳಿದ್ದ. ನನಗೆ ಅದು ಖುಷಿ ಆಯಿತು. ಅವರು ಬಡ್ಜೆಟ್ ವಿಚಾರಕ್ಕೆ ಬರಲೇ ಇಲ್ಲ. ಫಸ್ಟ್ ಎಲ್ಲರೂ ನೋಡ್ಬೇಕು ಈ ಸಿನಿಮಾ, ಈ ಥರದ್ದು ನಾವು ಮತ್ತೆ ಮಾಡಲ್ಲ. ಅವ್ರಿಗೆ ಅದೇ ಒಂದು ಟೆನ್ಷನ್, ಈ ಥರದ್ದು ಮತ್ತೆ ನಾನು ಯಾವಾಗ ಮಾಡ್ತೀನೋ ಪ್ರಯತ್ನ, ಇದು ನೋಡಬೇಕು. ಇದು ಸಕ್ಸಸ್ ಆದರೆ ಮತ್ತೆ ನಾನು ಬೇರೆ ಎಲ್ಲ ವರ್ಗದ ಕ್ಯಾರೆಕ್ಟರ್ಗಳು ನಾನು ಮಾಡಬೇಕು. ಅದು ರಾಜ್ಕುಮಾರ್ ಸರ್ ಮಾಡಿದ್ದಾರೆ. ಅದಾದಮೇಲೆ ನಾವು ಆ ಥರದ್ದು ಮಾಡ್ಬೇಕು, ಅದೇ ಹಾದಿಯಲ್ಲೂ ಅದು ಹೇಳ್ತಾನೆ ಇರ್ತಾರೆ ಬ್ಯಾಕ್ಗ್ರೌಂಡಲ್ಲಿ. ಓಕೆ, ವಾಟ್ ನೆಕ್ಸ್ಟ್ ಹಾಗಾದ್ರೆ ವಿಜಯ್? ಎಲ್ಲ ಕಡೆ ಸಿನಿಮಾ ನೋಡಿ ಸಂವಿಧಾನಕ್ಕೆ ಬೆಲೆ ಕೊಡಂಗಾಗಲಿ. ಜೈ ಸಂವಿಧಾನ. ಅಬ್ಸಲ್ಯೂಟ್ಲಿ. ಅಂಡ್ ಮಗಳಂತೂ ಬಂದ್ಲು, ಇನ್ನೊಬ್ಳು ಕಾಯ್ತಾ ಇದ್ದಾಳೆ ಸಿಟಿ ಲೈಟ್ಸ್ ಅಲ್ಲಿ. ಈಗ ಇವಳು ಈ ತರ ಪರ್ಫಾರ್ಮೆನ್ಸ್ ಅಂದ್ರೆ ನಾನು ಅದಕ್ಕಿಂತ ಅದ್ಭುತ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ. ಮನೇಲಿ ಈ ಟಾಕ್ ಫೈಟ್ಸ್ ನಡೆಯುತ್ತಾ ಅಪ್ಪ ಮಕ್ಕಳು ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಅಪ್ಪ ನಂದೆಂಗಪ್ಪ ಡೈರೆಕ್ಟರ್, ಇದಕ್ಕೆ ನಾನು ಡೈರೆಕ್ಟರ್. ಇದು ಚೆನ್ನಾಗಿದೆ. ಇಬ್ರು ಸಿಕ್ಕಾಗ ಅದೇ ಚಾಲೆಂಜ್, ಯಾರು ಇವ್ರ ಡೈರೆಕ್ಷನ್ ಅಲ್ಲಿ ಬೆಸ್ಟ್ ಬರುತ್ತಾ, ನನ್ನ ಡೈರೆಕ್ಷನ್ ಬೆಸ್ಟ್ ಬರುತ್ತಾ ಅಂತ. ಬಟ್ ಸೋ ಫಾರ್ ಇಲ್ಲಿ ಡೇಟಿಗೆ ನೀವು ಗೆದ್ದಿದ್ದೀರಿ. ಇನ್ ಸಿಟಿ ಲೈಟ್ಸ್ ನೋಡೋಣ, ಅವಾಗ ಗೊತ್ತಾಗುತ್ತೆ. ಇಲ್ಲ, ಕೆಲವು ಸೋಲದ್ ನನಗೆ ಗೊತ್ತಿಲ್ಲ. ಇಲ್ಲ ನಾನೇ ಒಪ್ಕೊತೀನಿ. ಆ ಶ್ರಮ ಇದೆಯಲ್ಲ, ಆ ಪರಿಶ್ರಮ ಇದೆಯಲ್ಲ, ಅದು ನಿಮಗೆ ಸೋಲೋ ಗೆಲುವೋ, ಬಟ್ ಆ ಶ್ರಮ ಇರುತ್ತಲ್ಲ ಅದು ಯಾವತ್ತೂ ಅಲ್ಲ. ನಾನು ಕೆಲವು ಕ್ಲಿಪ್ಗಳು ನೋಡಿದ್ದೀನಿ, ಅದ್ರದ್ದು ಬೇರೆ ಲೆವೆಲ್ ಎಲ್ಲ ಮಾಡಿಸಿದ್ದಾರೆ ಸರ್. ಇದು ಸಂವಿಧಾನದ ಲೈಟು, ನೆಕ್ಸ್ಟ್ ಬರೋದು ಸಿಟಿ ಲೈಟ್. ಎರಡೂ ಲೈಟ್ಸ್ಗಳು ಬಹಳ ಮುಖ್ಯ ಆಗುತ್ತೆ ಜೀವನದಲ್ಲಿ. ಅದರಲ್ಲಿ ಸಂವಿಧಾನ ಮೇಲ್ ನಿಲ್ಲುತ್ತೆ. ಸಂವಿಧಾನ ಯಾವಾಗಲೂ ಫಸ್ಟ್ ಪ್ಲೇಸ್ ಬರಬೇಕು ಯಾವಾಗಲೂ. ಅದೇ ನಮಗೆ ಬ್ಯಾಕ್ ಬೋನ್, ನಮ್ಮ ಜೀವನನೇ ಅದು. ಸಂವಿಧಾನದ ಮೇಲೆನೇ ಇರೋದು. ಎಸ್ ಜಡೇಶ್, ಫೈನಲಿ ಏನ್ ಹೇಳ್ತೀರಿ? ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಈ ಅತಿ ಹೆಚ್ಚು ತಮ್ಮ FB ವಾಲಲ್ಲಿ ಮತ್ತು ಒಬ್ರಿಗೊಬ್ರಿಗೆ ಸಿನಿಮಾ ಚರ್ಚೆ ಆಗಿದ್ದು ನನ್ನ ನೆನಪಲ್ಲಿ ಇದೇ ಮೊದಲ ಸಿನಿಮಾ ಅಂತ ಅನಿಸುತ್ತೆ. ಎಫ್ ಬಿಲಿ ಬರಿತಾ ಇರುವಂಥ ಎಲ್ಲ ವಿದ್ಯಾವಂತರಿಗೆ ಮತ್ತು ನಮಗೆ ಸಪೋರ್ಟ್ ಮಾಡಿದಂಥವ್ರಿಗೆ ನಿಮ್ಗೆ ನಾವು ಚಿರಋಣಿ ಆಗಿರ್ತೀವಿ ಯಾವಾಗಲೂ. ಏನು ದಿನಕ್ಕೆ ಒಂದು 50-60 ಇರುತ್ತೆ ಟ್ಯಾಗ್ ಮಾಡಿ ದಿನಕ್ಕೆ. ಮತ್ತು ವಾಟ್ಸಪ್ಪಲ್ಲಿ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಹಚ್ಕೋತಾರೆ. ಮತ್ತು ಆದರೆ ಪ್ರಭಾವಕ್ಕೊಳಗಾದವ್ರಿಗೆ ಇನ್ನೂ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ. ಸರ್, ನನ್ನ ತಂದೆಗಾಗಿತ್ತು, ನಾನು ನೋಡಿದ್ದೀನಿ, ನಂದು. ಸೊ ನನಗೆ ಅದೇ ನನ್ನ ದೊಡ್ಡ ಸಕ್ಸಸ್ ಅಂದರೆ. ಇಷ್ಟು ಸಂವಿಧಾನ ಮನೆ ಸಂವಿಧಾನ ತಲುಪಬೇಕಂದ್ರೆ, ಬಟ್ ಈ ಸಿನಿಮಾ ಮನದಲ್ಲೇ ತಲುಪ್ತಾ ಇದೆ, ಅದು ನನಗೆ ಖುಷಿ ಇದೆ. ನೆನ್ನೆ ಒಬ್ಬರು ತುಂಬ ಹಿರಿಯರು ಸರ್ ಒಂದೇ ಒಂದು ಸರಿ ತಬ್ಗೊಂಬದ ಅಂದರು, ತುಂಬ ದೊಡ್ಡವರು. ನಾನು ಸರ್ ಅಂದೆ ಬನ್ನಿ ಇಲ್ಲಿ ಅಂತ ತಬ್ಕೊಂಡು, ನಾನು ಆಮೇಲೆ ಯಾಕೆ ಸರ್ ಅಂದೆ, ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ ರೀ ನಾವು ಅಂದರು. ನನಗೆ ಒಂಥರ ಆಗೋಯ್ತು ಅವಾಗ. ಎಸ್, ಅಫ್ಕೋರ್ಸ್. ಅದಕ್ಕೆ ಅವ್ರು ಹೇಳ್ದಾಗೆ ಪ್ರತಿಯೊಂದು ಮನೆಗಳಲ್ಲಿ ನೀವು ಯಾವ ಬುಕ್ ಇಡ್ತಿರೋ ಬಿಡ್ತಿರೋ ಅದು ನಿಮ್ಮ ಪರ್ಸ್ನಲ್ಲು, ಬಟ್ ಸಂವಿಧಾನದ ಪುಸ್ತಕ ನಿಮ್ಮ ಮನೆಯಲ್ಲಿ ಇರಬೇಕು. ಮಕ್ಕಳುಗಳಿಗೆ ಹೇಳಬೇಕು, ಸಂವಿಧಾನ ಇದು ಹೇಳುತ್ತಪ್ಪ ನಮಗೆ, ನನ್ನ ಕರ್ತವ್ಯಗಳೇನು, ನನ್ನ ಹಕ್ಕುಗಳೇನು, ಎರಡನ್ನೂ ಕೂಡ ತಿಳ್ಕೊಂಡು ಜೀವನ ನಡೆಸಿದ್ರೆ ಅವಾಗ ಸಮಾನತೆ ಅನ್ನುವಂಥದ್ದು ಬರೋದು. ನಿಮ್ಮ ವಾಹಿನಿ ಮೂಲಕ ಎಲ್ಲ ಹಳ್ಳಿಯ ಹಿರಿಯರು ಹಳ್ಳಿಗೂ ಸಂವಿಧಾನ ಬೇಕು ಅನ್ನೋ ಥರ ಹಳ್ಳಿಗೂ ಬಂದು ಈ ಸಿನಿಮಾ ನೋಡಿ ಅದಕ್ಕೆ ಸಾರ್ಥಕ ಆಗುತ್ತೆ. ಎಸ್, ಲ್ಯಾಂಡ್ಲಾರ್ಡ್ ಇನ್ನಷ್ಟು ಹ್ಯೂಜ್ ಸಕ್ಸಸ್ ಕಾಣಲಿ. ಸಕ್ಸಸ್ ಇನ್ ದ ಸೆನ್ಸ್ ಮತ್ತಷ್ಟು ಜನರಿಗೆ ರೀಚ್ ಆಗಲಿ, ಎಲ್ರಿಗೂ ರೀಚ್ ಆಗಲಿ ಈ ಸಿನಿಮಾ ಅನ್ನೋದು ನಮ್ಮ ಆರೈಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದು ಲ್ಯಾಂಡ್ಲಾರ್ಡ್ನ ಕಥೆ. ಎಲ್ಲರೂ ಕೂಡ ಹತ್ತಿರದ ಥಿಯೇಟ್ರಿಗೆ ಹೋಗಿ ಈ ಲ್ಯಾಂಡ್ಲಾರ್ಡ್ ಸಿನಿಮಾವನ್ನು ನೋಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.